ओम नमो भगवते भगवद्गीता। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नारायणं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्ठिके। मूकं करोति वाचालं पङ्गुं लङ्घयते गिरिं यत्कृपातं वन्दे श्रीगुरुं दीनतारिणं। परमानन्दमाधव श्रीचैतन्य ईश्वरा कृष्णाय वासुदेवाय देवकीनन्दनाय च नन्दगोपकुमाराय ಗೋವಿಂದಾಯ ನಮೋ ನಮಃ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 7 16. ಹರೇ ಕೃಷ್ಣ ಹರೇ ಕೃಷ್ಣ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತೋ ಅರ್ಜುನ ಆರ್ತೋ ಜಿಜ್ಞಾಸುರ್ ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಚತುರ್ವಿಧ ನಾಲ್ಕು ಬಗೆಯ ಭಜಂತೆ ಸೇವೆಗಳನ್ನು ಸಲ್ಲಿಸುತ್ತಾರೆ. ಮಾಂ ನನಗೆ ಜನರು ಸುಕೃತಿನ ಪುಣ್ಯವಂತರಾದ ಅರ್ಜುನನೇ ಆರ್ತ ದುಃಖಿಯು ಜಿಜ್ಞಾಸು ವಿಚಾರಶೀಲನು ಅರ್ಥಾರ್ಥಿ ಭೌತಿಕ ಜ್ಞಾನಿ ವಿಷಯಗಳನ್ನು ಯಥಾಸ್ಥಿತಿಯಲ್ಲಿ ಅರಿತವನು. ಕೂಡ ಭರತಕುಲದಲ್ಲಿ ಅನುವಾದ ಕೊಟ್ಟರು ಯೇಸು ಭಕ್ತಿ ವೇದಾಂತ ಪ್ರಭುಪಾದಕ್ಕೆ. ಇಲ್ಲಿ ಮಾಡು ದೇವರು ಮಾಡು. ಜಿಜ್ಞಾಸಿಗಳು ಐಶ್ವರ್ಯವನ್ನು ಬಯಸಬಹುದು ಮತ್ತು ಪರಮಾತ್ಮನ ಜ್ಞಾನದಿಂದ ಅನ್ವೇಷಣೆ ಮಾಡುವುದು ಇವರೇ ಈ 4 ಬಗೆಯ ಜನರು. ಶಾಸ್ತ್ರಗಳ ನಿಯಂತ್ರಕ ತತ್ವಗಳನ್ನು, ನೈತಿಕ ಮತ್ತು ಸಾಮಾಜಿಕ ನಿಯಮಗಳನ್ನು ಅನುಸರಿಸುವವರಿಗೆ ಸುಕೃತಿನ ಎಂದು ಹೆಸರು. ದುಷ್ಕರ್ಮಿಗಳಿಲ್ಲದಂತೆ ಸುಕೃತಿಗಳಾದ ಜನರು ಭಗವದ್ಭಕ್ತರಾಗಿರುತ್ತಾರೆ. ಇವರಲ್ಲಿ 4 ವಿಧ. ಕೆಲವೊಮ್ಮೆ ದುಡ್ಡಿಗಳಾಗಿರುವರು, ಹಣದ ಅಗತ್ಯ ಇರುವವರು, ಕೆಲವೊಮ್ಮೆ ಕೂತಹಲಿಗಳಾಗಿರುವರು ಮತ್ತು ಪರಮಸತ್ಯದ ಜ್ಞಾನವನ್ನು ಅನ್ವೇಷಿಸುವವರು. ಇವರು ಭಗವಂತನ ಭಕ್ತಿ ಸೇವೆಗೆ ಬೇರೆ ಸ್ಥಿತಿಯಲ್ಲಿರುತ್ತಾರೆ. ಇವರು ಪರಿಶುದ್ಧ ಭಕ್ತರಲ್ಲ, ಏಕೆಂದರೆ ಭಕ್ತಿ ಸೇವೆಗೆ ಬದಲಾಗಿ ಯಾವುದೋ ಆಕಾಂಕ್ಷೆ ನೆರವೇರಬೇಕೆಂದು ಇವರು ಬಯಸುತ್ತಾರೆ. ಶುದ್ಧ ಭಕ್ತಿ ಸೇವೆಯು ಯಾವುದೇ ಆಕಾಂಕ್ಷೆ ಇಲ್ಲದ್ದು ಮತ್ತು ಯಾವುದೇ ಐಹಿಕ ಲಾಭದ ಬಯಕೆ ಇಲ್ಲದು ಶುದ್ಧ ಭಕ್ತಿಯನ್ನು ಭಕ್ತಿ ರಸ ಮತ್ತು ವಿವರಿಸಿದೆ. ಪರಮಪ್ರಭು ಕೃಷ್ಣನಿಗೆ ದಿವ್ಯ ಪ್ರೇಮ ಸೇವೆಯನ್ನು ಅನುಕೂಲಕರವಾಗಿ ಸಲ್ಲಿಸಬೇಕು. ಇಂಥ ಸೇವೆ ಮಾಡುವಾಗ ಕಾಮ್ಯ ಕರ್ಮದ ಅಥವಾ ಭಗವಾತ್ಮಕ ಚಿಂತನೆಯಿಂದ ಐಹಿಕ ಲಾಭ ಪಡೆಯುವ ಆಸೆ ಇರಬಾರದು. ಅಂತಹವರು ಶುದ್ಧ ಭಕ್ತಿ ಸೇವೆ ಎಂದು ಕರೆಯುತ್ತಾರೆ. ಈ 4 ಬಗೆಯ ಜನರು ಭಕ್ತಿ ಸೇವೆ ಮಾಡಲೆಂದು ಭಗವಂತನ ಬಳಿಗೆ ಬಂದು ಪರಿಶುದ್ಧ ಭಕ್ತನೊಬ್ಬನ ಸಹಯೋಗದಿಂದ ಸಂಪೂರ್ಣವಾಗಿ ಪರಿಶುದ್ಧರಾದಾಗ ತಾವು ಪರಿಶುದ್ಧ ಭಕ್ತರಾಗುತ್ತಾರೆ. ದುಷ್ಕರ್ಮಿಗಳ ವಿಷಯ ಹೇಳುವುದಾದರೆ ಅವರು ಬದುಕು ಸಾರ್ಥಕರ, ಅದರಲ್ಲಿ ನಿಯಮವಿಲ್ಲ ಮತ್ತು ಆಧ್ಯಾತ್ಮಿಕ ಗುರಿಗಳಿಲ್ಲ. ಆದುದರಿಂದ ಅವರಿಗೆ ಭಕ್ತಿ ಸೇವೆಯಲ್ಲಿ ಮಾಡುವುದು ಬಹಳ ಕಷ್ಟ. ಆದರೆ ಅವರಲ್ಲಿಯೂ ಸಹ ಕೆಲವರು ಅಕಸ್ಮಾತ್ತಾಗಿ ಪರಿಶುದ್ಧ ಭಕ್ತನ ಸಂಪರ್ಕಕ್ಕೆ ಬಂದಾಗ ಪರಿಶುದ್ಧ ಭಕ್ತರಾಗಿರುತ್ತಾರೆ. ಫಲಾಪೇಕ್ಷಿತ ಕರ್ಮಗಳಲ್ಲಿ ಸದಾ ಮುಳುಗಿರುವರು
ಐಹಿಕ ಕಷ್ಟದಲ್ಲಿರುವ ಭಗವಂತನ ಬಳಿಗೆ ಬರುತ್ತಾರೆ ಮತ್ತು ಆಗ ಪರಿಶುದ್ಧ ಭಕ್ತರೊಡನೆ ಸೇರುತ್ತಾರೆ. ಅವರು ತಮ್ಮ ನೋವಿನ ಕಾರಣದಿಂದ ಭಗವದ್ ಭಕ್ತರಾಗುತ್ತಾರೆ. ಅತಿಶಯರಾದವರು ಸಹ ಕೆಲವೊಮ್ಮೆ ಪರಿಶುದ್ಧ ಭಕ್ತರ ಸಹವಾಸವನ್ನು ಪಡೆಯುತ್ತಾರೆ ಮತ್ತು ಭಗವಂತನ ವಿಷಯವನ್ನು ತಿಳಿದುಕೊಳ್ಳಲು ಕುತೂಹಲಗಳಾಗಿರುತ್ತಾರೆ. ಇದೇ ರೀತಿಯಲ್ಲಿ ಒಣತತ್ವಶಾಸ್ತ್ರಜ್ಞರು ಜ್ಞಾನದ ಎಲ್ಲ ಕ್ಷೇತ್ರಗಳಲ್ಲಿ ನಿರತರಾದಾಗ ಕೆಲವೊಮ್ಮೆ ಭಗವಂತನ ವಿಷಯವನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಅವರು ಪರಮಪ್ರಭುವನ್ನು ಭಕ್ತಿ ಸೇವೆಗೆ ಬರುತ್ತಾರೆ. ನಿರಾಕಾರ ಬ್ರಹ್ಮನ ತಿಳುವಳಿಕೆಯ ಅಂತರ್ಯಾಮಿ ಪರಮಾತ್ಮನ ತಿಳುವಳಿಕೆಯನ್ನು ಬೇರೆ ಪರಮಪ್ರಭುವಿನ ಅಥವಾ ಪರಮ ಪರಿಶುದ್ಧ ಭಕ್ತನ ಕೃಪೆಯಿಂದ ದೇವತ್ವದಾದ ಸಕಾರ ಕಲ್ಪನೆ ಮಾಡುತ್ತಾರೆ. ಒಟ್ಟಿನಲ್ಲಿ ದುಃಖಿಗಳು, ಜಿಜ್ಞಾಸಿಗಳು, ಜ್ಞಾನಿಗಳು ಮತ್ತು ಹಣವನ್ನು ಬಯಸುವುದಿಲ್ಲ. ಐಹಿಕ ಬಯಕೆಗಳಿಂದ ದೂರವಾಗಿ ಐಹಿಕ ಪ್ರತಿಫಲತ್ವ ಆಧ್ಯಾತ್ಮಿಕ ಉತ್ಕೃಷ್ಟಕ್ಕೂ ಸಂಬಂಧವಿದೆ ಎನ್ನುವುದು ಅರ್ಥ ಮಾಡಿಕೊಂಡಾಗ ಪರಿಶುದ್ಧ ಭಕ್ತರಾಗುತ್ತಾರೆ. ಇಂತಹ ಶುದ್ಧ ಹಂತವನ್ನು ತಲುಪುವವರಿಗೆ ಭಗವಂತನ ಆಧ್ಯಾತ್ಮಿಕ ಸೇವೆ ನಿರತರಾದ ಭಕ್ತರ ಫಲಾಪೇಕ್ಷೆ ಕರ್ಮಗಳು, ಐಹಿಕ ವಿದ್ಯೆ, ಅನ್ವೇಷಣೆ ಇಂಥವುಗಳ ಮಾಲಿನ್ಯ ಇದ್ದೇ ಇರುತ್ತದೆ. ಮನುಷ್ಯನು ಪರಿಶುದ್ಧ ಭಕ್ತಿಯ ಹಂತಕ್ಕೆ ಬರಲು ನಾವು ಸಾಧ್ಯವಾಗುವ ಮೊದಲು ಇವೆಲ್ಲವನ್ನು ದಾಟಬೇಕಾಗುತ್ತದೆ. ಬೇಡ ತೇಷಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಪ್ರಿಯೋ ಹಿ ಜ್ಞಾನಿನ ಅತ್ಯರ್ಥಂ ಅಹಂ ಸಾ ಚ ಮಮ ಪ್ರಿಯಃ. ಅವರಲ್ಲಿ ಜ್ಞಾನಿ ಪೂರ್ಣ ಜ್ಞಾನವುಳ್ಳ ನಿತ್ಯಯುಕ್ತ ಸದಾ ನಿರತರಾಗಿರುವ ಒಂದಾದ ಭಕ್ತಿಯಲ್ಲಿರುವವನು ವಿಶಿಷ್ಟನಾಗಿರುತ್ತಾನೆ. ಪ್ರಿಯ ಬಹಳ ಪ್ರಿಯನು. ಈ ಖಂಡಿತವಾಗಿಯೂ ಜ್ಞಾನಿಗೆ ಅತ್ಯಂತ ಅಹಂ ನಾನು ಆಗಿದ್ದೇನೆ. ಸಹ ಅವನು ಕೂಡ ಮಮ ನನಗೆ ಪ್ರೀತಿಪಾತ್ರನು. ಅವನಿಗೆ ನಾನು ಬಹಳ ಪ್ರೀತಿ ಆದವನು, ಮಣ್ಣಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ದುಃಖದಲ್ಲಿರುವರು, ಕುತೂಹಲಗಳಿಗೂ ಹಣವಿಲ್ಲದವರು ಮತ್ತು ಪರಮಜ್ಞಾನ ಅನ್ವೇಷಿಸಲು ಎಲ್ಲ ಐಹಿಕ ಅಪೇಕ್ಷೆಗಳ ಕಲ್ಮಶದಿಂದ ದೂರವಾಗಿ ಪರಿಶುದ್ಧರಾಗಲು ಸಾಧ್ಯ. ಆದರೆ ಅವರಲ್ಲಿ ಪರಮೋನ್ನತ ಸತ್ಯದ ಜ್ಞಾನವುಳ್ಳವನು ಮತ್ತು ಎಲ್ಲ ಐಹಿಕ ಅಪೇಕ್ಷೆಗಳಿಂದ ಮುಕ್ತನಾದವನು ನಿಜವಾಗಿಯೂ ಭಗವಂತನ ಪರಿಶುದ್ಧ ಭಕ್ತನಾಗುತ್ತಾನೆ. ಈ 4 ವರ್ಗಗಳಲ್ಲಿ ಸಂಪೂರ್ಣ ಜ್ಞಾನವುಳ್ಳವನು ಮತ್ತು ಅದೇ ಕಾಲದ ಭಕ್ತಿ ಸೇವೆ ನಿರತನಾದವನು ಅತ್ಯಂತ ಶ್ರೇಷ್ಠನಾದವನು ಎಂದು ಭಗವಂತನು ಹೇಳುತ್ತಾನೆ. ಜ್ಞಾನಾನ್ವೇಷಣೆಯಲ್ಲಿ ಮತ್ತು ಮನುಷ್ಯನಿಗೆ ತಾನು ತನ್ನ ಐಹಿಕ ದೇಹದಿಂದ ಬೇರೆ ಎನ್ನುವುದು ಅರ್ಥವಾಗುತ್ತದೆ. ಇನ್ನು ಮುಂದಕ್ಕೆ ಸಾಗಿದಾಗ ಅವನಿಗೆ ನಿರಾಕಾರ ಬ್ರಹ್ಮನ ಮತ್ತು ಪರಮಾತ್ಮನ ಅರಿವು ಉಂಟಾಗುತ್ತದೆ. ಸಂಪೂರ್ಣ ಪರಿಶುದ್ಧನಾದಾಗ ಭಗವಂತನ ನಿರಂತರ ಸೇವಕನಾಗಿರುವುದು ತನ್ನ ಸಹಜ ಸ್ವರೂಪ ಎನ್ನುವ ಜ್ಞಾನವನ್ನು ಪಡೆಯುತ್ತಾನೆ. ಹೀಗೆ ಪರಿಶುದ್ಧ ಭಕ್ತರ ಸಹವಾಸದ ಕುತೂಹಲಿಯಾದವನು, ದುಃಖಿಯಾದವನು, ಪ್ರಪಂಚಿಕ ಎಳೆಗೆಯನ್ನು ಆರಿಸುವವನು ಮತ್ತು ಜ್ಞಾನಿ ಎಲ್ಲರನ್ನು ತಾವೇ ಪರಿಶುದ್ಧರಾಗುತ್ತಾರೆ. ಆದರೆ ಸಿದ್ಧತೆಯ ಹಂತದಲ್ಲಿ ಭಗವಂತನ ಸಂಪೂರ್ಣ ಜ್ಞಾನವನ್ನು ಪಡೆದು ಅದೇ ಕಾಲದಲ್ಲಿ ಪರಮಪ್ರಭು ಭಕ್ತಿ ಸೇವೆ ಮಾಡುವವನು ಪ್ರಭುವಿಗೆ ಅತ್ಯಂತ ಪ್ರಿಯನಾಗುತ್ತಾನೆ. ದೇವತ ಪರಪುರುಷ ಅಲೌಕಿಕ ಪರಿಶುದ್ಧ ಜ್ಞಾನದಲ್ಲಿ ನೆಲೆಸಿರುವನು ಭಕ್ತಿ ಸೇವೆಯಲ್ಲಿ ಎಷ್ಟರ ಮಟ್ಟಿಗೆ ರಕ್ಷಿಸಲಾಗುತ್ತೆ ಎಂದರೆ ಈ ಐಹಿಕ ಕಲ್ಮಶವನ್ನು ಮುಟ್ಟಲಾಗದು. ಉದಾರಃ ಸರ್ವ ಏವೈತೆ ಜ್ಞಾನಿತ್ವ ಆತ್ಮೈವ ಮೇ ಮತಂ
ಅಸ್ಥಿತಃ ಸಾಹಿ ಯುಕ್ತಾತ್ಮಾ ಅಸ್ಥಿತಃ ಸಾಹಿ ಯುಕ್ತಾತ್ಮ ಮಾಮೇವಾನುತ್ತಮಂ ಗತಿಂ ಮಾಮೇವ ಅನುತ್ತಮ ಗತಿ ಮಾಮೇವಾಮುತ್ತಮಂ ಗತಿಂ ಮಾಮೇವ ಅನುತ್ತಮ ಗತಿ ಉದಾರ 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 ಹೃದಯದವರು ಸರ್ವೇ ಎಲ್ಲರೂ ಖಂಡಿತವಾಗಿಯೂ ಏಕೆ ಈ ಜ್ಞಾನಿಯಲ್ಲಿರುವನು ಆದರೆ ಆತ್ಮ ಏವ ನನ್ನಂತೆ ಎಂದು ಮೇ ನನ್ನ ಮತಂ ಅಭಿಪ್ರಾಯ ಅಸ್ಥಿತಃ ಅಸ್ಥಿತಃ ನೆಲೆಯಾದವನು ಸಹ ಅವನು ಈ ಖಂಡಿತವಾಗಿಯೂ ಯುಕ್ತಾತ್ಮ ಭಕ್ತಿ ಸೇವೆಯಲ್ಲಿ ನಿರತನಾದ ಮಾಂ ನನ್ನಲ್ಲಿ ಏವ ಖಂಡಿತವಾಗಿಯೂ ಅನುತ್ತಮಂ ಗತಿಯಾದ ಅದಾದ ಕೊಠರಿಯ ಪಾದಕ್ಕೆ ಎಲ್ಲ ವಸ್ತುಗಳಲ್ಲಿ ಹೆಚ್ಚಿನ ಉದಾರ ಆತ್ಮಗಳಲ್ಲಿ ನಿಜ ಆದರೆ ನನ್ನ ಅರಿವಿನಲ್ಲಿ ನೆಲೆಸಿರುವ ನನ್ನಂತೆ ಎಂದು ಭಾವಿಸುತ್ತಾನೆ ನನ್ನ ಉಲ್ಲೇಖಿತ ಜೀವ ಸೇವೆಯಲ್ಲಿ ನಿತ್ಯರಾಗಿದ್ದು ಅವನು ಅತ್ಯುನ್ನತ ಮತ್ತು ಆತ್ಮದ ಪರಿಪೂರ್ಣ ಗುರಿಯಿಂದ ನನ್ನನ್ನೇ ಸೇರುತ್ತಾನೆ. ಅಷ್ಟೊಂದು ಪರಿಪೂರ್ಣ ಅರಿವಿಲ್ಲದವರು ಭಗವಂತನಿಗೆ ಪ್ರಿಯರಲ್ಲ ಎಂದಿಲ್ಲ. ಆ ಪ್ರಭು ಅವರೆಲ್ಲರನ್ನು ಉದಾಹರಣೆ ಎಂದು ಹೇಳುತ್ತಾರೆ. ಏಕೆಂದರೆ ಯಾವುದೇ ಉದ್ದೇಶದಿಂದಲೂ ಪ್ರಭುವಿನ ಬಳಿಗೆ ಬರುವುದು ಮಹಾತ್ಮ ಎಂದು ಕರೆಯುತ್ತಾರೆ. ಭಕ್ತಿ ಸೇವೆಯಿಂದ ಏನಾದರೂ ಪ್ರಯೋಜನ ಪಡೆಯಲು ಬರುವ ಭಕ್ತರನ್ನು ಪ್ರಭು ಸ್ವೀಕರಿಸುತ್ತಾನೆ. ಏಕೆಂದರೆ ಇಲ್ಲಿ ಪ್ರೀತಿಯ ವಿನಿಮಯವಿದೆ. ಪ್ರಭುವನ್ನು ಪ್ರೀತಿಸುವುದರಿಂದ ಅವರು ಪ್ರಭುವನ್ನು ಯಾರಾದರೂ ಐಹಿಕ ಲಾಭಕ್ಕಾಗಿ ಬೇಡುತ್ತಾರೆ ಮತ್ತು ಅದನ್ನು ಪಡೆಯುವಾಗ ಅವರಿಗೆ ಎಷ್ಟೋ ತೃಪ್ತಿಯಾಗುತ್ತೆಂದರೆ ಅವರು ಭಕ್ತಿ ಸೇವೆಯಲ್ಲಿ ಮುನ್ನಡೆಯುತ್ತಾರೆ. ಆದರೆ ಪರಿಪೂರ್ಣ ಜ್ಞಾನದಲ್ಲಿರುವ ಭಕ್ತನು ಭಗವಂತನಿಗೆ ಬಹಳ ಪ್ರಿಯನಾದವನು. ಏಕೆಂದರೆ ಅವನ ಪ್ರಭುವನ್ನು ಪ್ರೀತಿ ಮತ್ತು ಭಕ್ತಿಗಳಿಂದ ಸೇವಿಸುವುದು ಒಂದೇ ಅವನ ಉದ್ದೇಶ. ಇಂಥ ಭಕ್ತನು ಪರಮಪ್ರಭುವಿನೊಡೆಯ ಸಂಕಲ್ಪವನ್ನು ಪಡೆಯದೆ ಅಥವಾ ಅವನನ್ನು ಸೇವಿಸದ ಕ್ಷಣ ಬದುಕಿರಲಾರ. ಇದೇ ರೀತಿಯಲ್ಲಿ ಪರಮಪ್ರಭುವಿನ ಭಕ್ತಿನೇ ಅತಿಶಯವಾದ ಪ್ರೀತಿ. ಭಗವಂತನಂಥ ಭಕ್ತರನ್ನು ಬಿಟ್ಟಿರಲಾರ. ಸಾಧವೋ ಹೃದಯಂ ಮಹ್ಯಂ ಅದರ ಶ್ಲೋಕ ಶ್ರೀಮದ್ ಭಾಗವತಂಗೆ ಅದರಲ್ಲೇ ಕೆಳಗಡೆದ ಶ್ರೀಮದ್ ಭಾಗವತಂ ಮಹ್ಯಂ ಸಾಧುನಾಂ ಹೃದಯಂ ತು ಅಹಂ ಮದನ್ಯಾತ್ತೇನ ಜಾನಂತಿ ನಾದಂ ತೇಭ್ಯೋ ಮನಾಗಪಿ. ಭಕ್ತರು ಸದಾ ಅದರ ತಾತ್ಪರ್ಯ ಇದು. ಭಕ್ತರು ಸದಾ ನನ್ನ ಹೃದಯದಲ್ಲಿ ಇರ್ತಾರೆ ಮತ್ತು ನಾನು ಯಾವಾಗಲೂ ಭಕ್ತರ ಜೊತೆಗಳಿರುತ್ತೇನೆ. ಭಕ್ತನಿಗೆ ನಾನು ಆಚೆ ಏನು ತಿಳಿಯದು. ನಾನು ಕೂಡ ಭಕ್ತನನ್ನು ಮರೆಯಲಾರೆ. ನನ್ನ ಮತ್ತು ಪರಿಶುದ್ಧನ ಭಕ್ತ ನಡುವೆ ಒಂದು ಆತ್ಮೀಯ ಬಾಂಧವ್ಯವಿದೆ. ಪೂರ್ಣ ಜ್ಞಾನದಲ್ಲಿರುವ ಪರಿಶುದ್ಧ ಭಕ್ತರು ಎಂದೂ ಆತ್ಮೀಯತೆಯಿಂದ ದೂರ ಇರುವುದಿಲ್ಲ. ಆದುದರಿಂದ ಅವರು ಬಹಳ ಪ್ರಿಯರಾದವರು. 19 ಸಾಕಲ್ಲ, 3 ಶ್ಲೋಕ ಸಾಕು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲ ಸ್ವಲ್ಪ ಚೇಂಜ್ ಮಾಡ್ತೀನಿ ಇವಾಗ. ಕೆಲವೆಲ್ಲ ತೆಗಿಬೇಕು, ಮೇಲೆ ಇಡಬೇಕು, ಕೆಲವು ಕೆಳಗೆ ಇಡಬೇಕು. ಎಲ್ಲ ನೀವು ಇದೆಲ್ಲ ಪಂಚತತ್ವ ಮೇಲೆ ಇಡಬೇಕು. ಅದು ನೋಡಿಸ್ತೀನಿ, ನಾನು ಇಟ್ಬಿಟ್ಟು ಹೋಗ್ತೀನಿ ಇವಾಗ, ಜ್ಞಾಪಕ ಮಾಡಿ. ಸೊ ಕೊನೆ ಒಂದು ತರಗತಿಯಲ್ಲಿ ನಾವು ನೋಡಿದ್ದೇನು ಅಂದರೆ 4 ವಿಧವಾದ ಮನುಷ್ಯರು ಭಗವಂತನಿಗೆ ಶರಣಾಗತಿ ಆಗಲ್ಲ ಅಂತ ನಾವು ನೋಡಿದ್ವಿ. ಆ 4 ಜನ ಯಾರ್ಯಾರು ಅಂದರೆ ನರಾಧಮಃ, ಮೂಢ,
ದುಷ್ಕೃತಿನ ಮೂಢ ನಮಾಂ ದುಷ್ಕೃತಿನ ಮೂಢ ಓದಮದು ಗ್ರಾಸ್ಲಿ ಫೂಲಿಶ್ ಮೂರ್ಖರು ಮುಟ್ಟಾಳರು ಭಗವಂತನಿಗೆ ಶರಣಾಗತಿ ಆಗಲ್ಲ. ಆಮೇಲೆ ಮನುಷ್ಯ ಜಾತಿನಲ್ಲೇ ತುಂಬ ಅದು ಓದಮನು 15ನೇ ಶ್ಲೋಕ ಓದು 15ನೇ ಶ್ಲೋಕ ಅನುವಾದ. ಸೊ ಮೂರ್ಖರು ಭಗವಂತನಿಗೆ ಶರಣಾಗತಿ ಆಗಲ್ಲ. ಮನುಷ್ಯ ಜಾತಿನಲ್ಲೇ ಕೀಳ್ ಜಾತಿ ಆಗಿರೋರು ಅವರು ಭಗವಂತನಿಗೆ ಶರಣಾಗತಿ ಆಗಲ್ಲ. ಆಮೇಲೆ ಯಾರ ಒಬ್ಬ ಜ್ಞಾನ ಬಂದು ಮಾಯೆ ಅಪಹರಣೆ ಮಾಡಿರ್ತಾರೋ ಅವರು ಇದಾಗಲ್ಲ, ಶರಣಾಗತಿ ಆಗಲ್ಲ. ಅತ್ಯಂತ ಮೂರ್ಖರು, ನರದಮರು, ಮಾಯೆಯಿಂದ ಜ್ಞಾನ ನಷ್ಟವಾದ ಅಸುರಿ ಸ್ವಭಾವದು ಈ ಬಗ್ಗೆ ಅಸುರಿ ಸ್ವಭಾವ ಅಂದರೆ ಭಗವಂತನ ಮೇಲೆ ನಂಬಿಕೆ ಇಲ್ದಿರೋ ರಾಕ್ಷಸರು, ಹಿರಣ್ಯಕಶಿಪು, ರಾವಣ ಶರಣಾಗುವುದಿಲ್ಲ ಅಂಥವ್ರನ್ನ ಶರಣಾಗತಿ. ಅವ್ರಿಗೆ ಶರಣಾಗದಿರೋರು ಹೇಳೋರೇ ಹೌದು. ಈಗ ಇವತ್ತು ನಾವು ಓದಿದ್ದೇನೆಂದರೆ ಯಾರು ಶರಣಾಗತಿ ಆಗ್ತಾರೆ ಅನ್ನೋದನ್ನು ನಾವು ಇವತ್ತು ನೋಡ್ತೀವಿ. ಯಾರ್ಯಾರು ಶರಣಾಗತಿ, ಅದು 4 ತರಗತಿ ಅವರಿದ್ದಾರೆ, 4 ಕ್ಲಾಸ್ ಅವರಿದ್ದಾರೆ. ಸೊ ಅವ್ರು ಯಾರ್ಯಾರು ಅಂದರೆ ಮೊದಲು 4 kinds of pious men, 4 ವಿಧವಾದ ಪುಣ್ಯ ಮಾಡಿರೋ ಮನುಷ್ಯರು ಬಂದು ಇಲ್ಲಿಗೆ ಶರಣಾಗತಿ ಆಗ್ತಾರೆ. ಅನುವಾದ ಓದಮ್ಮ ಅದು 15, 16. 4 ವಿಧವಾದ ಪುಣ್ಯವಂತರು. 4 ವಿಧವಾದ ಪುಣ್ಯವಂತರು ಭಗವಂತನಿಗೆ ಶರಣಾಗತಿ ಆಗ್ತಾರೆ. ಅವ್ರು ಯಾರ್ಯಾರು? ಒಂದು ಜಿಜ್ಞಾಸೆಗಳ ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರ ಮೆತ್ತಿಗೋದು ಮೊದಲು ದುಃಖಿಗಳು, ಜಿಜ್ಞಾಸೆಗಳು, ದುಃಖಿಗಳು, ಜಿಜ್ಞಾಸಿಗಳು, ಐಶ್ವರ್ಯನ್ನು ಬಯಸೋರು ಮತ್ತು ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು. ಈ 4 ಬಗೆಯ ಜನರು, ಈ 4 ಜನರು ಭಗವಂತನಿಗೆ ಶರಣಾಗತಿ ಆಗ್ತಾರೆ. ಅದು ಏನಕ್ಕೆ ಬರ್ತಾರೆ ಅವರು ಅಂದರೆ, ಈ 4 ತರಗತಿ 4 ಪುಣ್ಯವಂತರು ಒಬ್ಬರು ಭೌತಿಕ ಪ್ರಪಂಚದಲ್ಲಿ ತುಂಬ ಅವರ ಜೀವನ ಬಂದು ಹದಗೆಟ್ಟೋಗ್ಬಿಡುತ್ತೆ. ಇನ್ನೇನು ಮನೆಯಲ್ಲಿ ಅವ್ರನ್ನ ತೊರೆದು ಬಿಟ್ಟಿರ್ತಾರೆ, ಸಮಾಜದಲ್ಲಿ ತೊರೆದು ಬಿಟ್ಟಿರ್ತಾರೆ, ಎಲ್ಲ ಕಡೆ ಬೇಜಾರು ಮಾಡಿಬಿಟ್ಟಿರ್ತಾರೆ. ಇಂಥ ಜಾಗದಲ್ಲಿ ಅವನಿಗೆ ಸಂತೋಷ, ತೃಪ್ತಿ, ಶಾಂತಿ ಅನ್ನೋದೇ ಇರಲ್ಲ. ಅಂಥವ್ರು ಏನು ಮಾಡ್ತಾರೆ, ಹೋಗಿ ಭಗವಂತನಿಗೆ ಶರಣಾಗತಿ ಆಗ್ಬಿಡ್ತಾರೆ. ನನಗೆ ಶಾಂತಿ ಕೊಡು, ನನಗೆ ಶಾಂತಿ ಕೊಡು, ನನಗೆ ಯಾವ ಸಂತೋಷ ಕೊಡು, ಶಾಂತಿ ಕೊಡು ಅಂತ ಶರಣಾಗತಿ ಆಗ್ತಾರೆ. ಒಂದು ಅವರು ಯಾರು ಅಂದರೆ ಅವ್ರಿಗೆ ಹೆಸರು ಸುಕೃತಿನೋ ಅರ್ಜುನ, ಆರ್ತೋ. ಇನ್ನೊಬ್ಬರು ನೆಕ್ಸ್ಟು ಯಾರು ಅಂತ ಹೇಳಿದ್ರೆ ಡಿಸೈರ್ ಆಫ್ ಇದು ಡಿಸ್ಟ್ರೆಸ್ಡ್ ಆಯಿತು, ಡಿಸೈರ್ ಆಫ್ ವೆಲ್ತ್. ಹಣ ಬೇಕು ಅಂತ ಬರ್ತಾರೆ ಭಗವಂತ ಹತ್ರ. ಭಕ್ತಿ ಸೇವೆ ಮಾಡಿಬಿಟ್ಟು, ಭಕ್ತಿ ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಣಕ್ಕೋಸ್ಕರ ಬರ್ತಾರೆ, ಹಣ ಸಂಪಾದಿಸೋಣ ಅಂತ ಬರ್ತಾರೆ. ಭಕ್ತಿ ಸೇವೆ ದೇವರ ಹೆಸರು ಹೇಳ್ಬಿಟ್ಟು ಹಣ ಸಂಪಾದಿಸೋದು. ಅದೇ ಭಕ್ತಿ ಸೇವೆ ಮಾಡ್ತಾರೆ, ಭಗವಂತನ ಮೇಲೆ ನಂಬಿಕೆ ಇದೆ, ಇವ್ರಿಗೆಲ್ಲ ಭಗವಂತನ ಮೇಲೆ ನಂಬಿಕೆ ಇದೆ. ಆದರೆ ಸ್ವಲ್ಪ ಮೋಜು ಭಗವಂತನ ಮೇಲೆ, ಇದು ಇದ್ರ ಮೇಲೆ, ದುಡ್ಡು ಮೇಲೆ ಮೋಜು. ಸೊ ದುಡ್ಡು ಹೆಂಗಾದ್ರೆ ಸಂಪಾದಿಸ್ಕೊಳ್ಳೋಣ, ಈ ಏನು ವ್ಯಾಪಾರ ಮಾಡ್ಕೊಂಡಿದ್ದು ಇಟ್ಕೊಂಡು ಅಂತ. ಇನ್ನು 3ನೇದು ಯಾರಂದರೆ ಇನ್ಕ್ಯೂಸಿಟಿವ್, ಜಿಜ್ಞಾಸ ಮಾಡೋರು, ವಿಚಾರಣೆ ಮಾಡೋರು. ಯಾರು ಭಗವಂತ, ಯಾರು ನಾನು ಯಾರು, ಸೊ ತಿಳ್ಕೊಳಕ್ಕೆ ಬರೋದು ಇದೆಲ್ಲ. ನಾನು ಯಾರು, ಭಗವಂತ ಯಾರು, ಈ ಭೌತಿಕ ಪ್ರಪಂಚ ಏನು, ಈ ಆಧ್ಯಾತ್ಮಿಕ ಪ್ರಪಂಚ ಅಂದರೆ ಏನು, ಇದೆಲ್ಲ ಏನು ಒಂದು ನಂಗೆ ಅರ್ಥ ಆಗ್ತಾರೆ. ಅದು ತಿಳ್ಕೊಳ್ಳೋಣ, ಅದು ಅರ್ಥ ಮಾಡ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಹೋಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ತಿಳ್ಕೊಳಕ್ಕೆ ಮಾತ್ರ ಹೋಗ್ತಾರೆ ಅಷ್ಟೇ, ಭಗವಂತನ ಹತ್ರ ತಿಳ್ಕೊಳಕ್ಕೆ ಹೋಗ್ತಾರೆ. ಭಕ್ತಿ ಸೇವೆ ಮಾಡೋಕ್ಕೆ ಬಂದಿರ, ಭಕ್ತಿ ಸೇವೆ ಇನ್ನೂ ಮಾಡಲ್ಲ. ಆದರೆ ತಿಳ್ಕೊಳಕ್ಕೆ ಭಗವಂತನ ಮೇಲೆ ನಂಬಿಕೆ ಐತೆ. ಅದು ಹೇಳ್ತೀನಿ ಅದು ಹೇಳುವರೆ. ಆ್ಯಂಡ್ ಆಮೇಲೆ ಇನ್ನು ಕೆಲವರು ಏನು ಅಂದರೆ ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ ಬರ್ತಾರೆ. ಭಗವಂತನ ಜ್ಞಾನಿಗಳು ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ ಬರ್ತಾರೆ. ಭಗವಂತ ಅಂದರೆ ಯಾರು, ಅವನ ಪ್ರಪಂಚ, ಅವನ ಸೃಷ್ಟಿ ಏನು, ಅವನು ಹೇಗೆ ಆಡಳಿತ ಮಾಡ್ತಾನೆ ಈ ಭೌತಿಕ ಪ್ರಪಂಚನ, ಮತ್ತು ಅದನ್ನು ಹೇಗೆ ಅವನು ಸರ್ವನಾಶ ಮಾಡ್ತಾನೆ, ಇದಕ್ಕೆಲ್ಲ ಯಾರನ್ನೆಲ್ಲ ನೇಮಿಸಿದ್ದಾರೆ ಅವರು ಭಗವಂತ, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಜ್ಞಾನಿ ಬರ್ತಾರೆ. ಸೊ ಈ 4 ಜನನೂ ಶರಣಾಗತಿ ಆಗ್ತಾರೆ ಭಗವಂತನಿಗೆ. ಆದರೆ ಶುದ್ಧವಾದ ಭಕ್ತರಲ್ಲ ಇವರೆಲ್ಲ. ಶುದ್ಧವಾದ ಭಕ್ತರು ಯಾವುದನ್ನು ಎದುರು ನೋಡಲ್ಲ ಭಗವಂತನ ಹತ್ರ. ಫಲಾಪೇಕ್ಷ ಎದುರು ನೋಡ್ದಿರ ಬರ್ತಾರೆ, ಏನು ಫಲಿತಾಂಶಗಳು ಎದುರು ನೋಡಲ್ಲ. ಭಗವಂತನ ಹತ್ರ ಹೋದ್ಮೇಲೆ, ಕೃಷ್ಣ ನನಗೆ 16 ರೌಂಡ್ ಚಾಂಟಿಂಗ್ ಮಾಡ್ತೀನಿ, ನನಗೆ ತಿಂಗಳು ಒಂದು 5,000 ಅದು ವರಮಾನ ಕೊಡು. ಕೃಷ್ಣ ನೀನು ಬೇಕಾದ್ರೆ 32 ರೌಂಡ್ ಮಾಡ್ತೀನಿ, ನನಗೆ ನೆಮ್ಮದಿ ಕೊಡು, ಸುಖ ಕೊಡು, ಸಂತೋಷ ಕೊಡು ಅಂತ ಭಗವಂತ ಹತ್ರ ಹೋಗೋದು. ಅದು ಫಲಾಪೇಕ್ಷೆ ಎದುರು ನೋಡೋದು. ಭಗವಂತನ ಹತ್ರನೇ ಒಂದು ವ್ಯಾಪಾರ ಮಾಡ್ಕೊಳ್ಳೋದು. ನಾನು ಹುಂಡಿನಲ್ಲಿ ಇಷ್ಟ ಆಗ್ತೀನಿ, ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡು. ನಾನು ಹುಂಡಿನಲ್ಲಿ ಇಷ್ಟ ಆಗ್ತೀನಿ, ನಾನು ವ್ಯಾಪಾರ ಜಾಸ್ತಿ ಮಾಡು. ನಾನು ಹುಂಡಿನಲ್ಲಿ ಆಗ್ತೀನಿ, ನನಗೆ ಇನ್ನೂ ಪ್ರಮೋಷನ್ ಕೊಡು, ಈ ಥರ.
ಸೊ ಅದನ್ನು ಇಂಥ 4 ಥರವಾದ ಪುಣ್ಯವಂತರು ಭಗವಂತನಿಗೆ ಶರಣಾಗತಿ ಆಗ್ತಾರೆ, ಇದು ಭಗವಂತನ ಹತ್ರ ಬರ್ತಾರೆ. ಬಂದಾದ್ಮೇಲೆ ಒಂದು ವೇಳೆ ಏನಾದರೂ ಭಕ್ತರ ಒಂದು ಸಂಪರ್ಕ ಅವ್ರಿಗೆ ಸಿಕ್ಬಿಟ್ರೆ ಅವ್ರು ಶುದ್ಧ ಭಕ್ತರು ಆಗ್ಬಿಡ್ತಾರೆ. ಸಂಪರ್ಕ ಸಿಗಬೇಕು. ಭಕ್ತರ ಸಂಪರ್ಕ ಸಿಗಬೇಕು. ಭಕ್ತರ ಸಂಘ ಸಿಕ್ಕಿದ್ರೆ ಅವ್ರು ಏನಾಗ್ತಾರೆ, ಭಗವಂತನ ಹತ್ರ ಯಾವತ್ತೂ ಸ್ವಲ್ಪ ಲೇಟಾಗಿ ನಿಧಾನಕ್ಕೆ ಭಕ್ತರಾಗ್ಬಿಡ್ತಾರೆ, ಶುದ್ಧ ಭಕ್ತರಾಗ್ಬಿಡ್ತಾರೆ. ಒಂದು ವೇಳೆ ಭಕ್ತರ ಸಾಂಗತ್ಯ ಸಿಕ್ಕಿದ ಮೇಲೇನೂ ಇವರು ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಲಿಲ್ಲ ಅಂದರೆ ಅವ್ರು ಇನ್ನೂ ಅದೇ ಇದರಲ್ಲೇ ಇರ್ತಾರೆ, ಅದೇ ಪೊಸಿಷನಲ್ಲೇ ಇರ್ತಾರೆ ಅವರು. ಸೊ ಅದಕ್ಕೆ ಇಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ, ದುಷ್ಕೃತಿನ ಆರ್ ದೋಸ್ ಹೂ ಒಬೇ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಸ್ಕ್ರಿಪ್ಚರ್ಸ್ ಆರ್ moral and sources are more or less devoted to the Supreme Lord. So these are adherents of the regulative principles of the scriptures and they are called ಸುಕೃತಿನ ಆರ್ ದೋಸ್ ಹೂ ಒಬೇ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಭಗವಂತನ ನಿಯಮಗಳನ್ನ ಫಾಲೋ ಮಾಡ್ತಾರೆ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಇದನ್ನೆಲ್ಲ ಫಾಲೋ ಮಾಡ್ತಾರೆ. ಏನೇನು ನಿಯಮಗಳನ್ನ ಫಾಲೋ ಮಾಡಬೇಕು. ಈಗ ಇದು ಅಮಾವಾಸ್ಯೆ ಬರುತ್ತೆ, ಪೌರ್ಣಮಿ ಬರುತ್ತೆ, ಕೃಷ್ಣ ಜಯಂತಿ ಬರುತ್ತೆ, ಏಕಾದಶಿ ಬರುತ್ತೆ. ಏಕಾದಶಿ ಎಲ್ಲ ಇವರೆಲ್ಲ ಇಂಥವರೆಲ್ಲ ಫಾಲೋ ಮಾಡಲ್ಲ. ಯಾಕಂದರೆ ಅವ್ರು ಇನ್ನೂ ಭಕ್ತರ ಸಾಂಗತ್ಯ ತೊಗೊಂಡ್ಮೇಲೆ ಆಮೇಲೆ ಇದೆಲ್ಲ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಇವರು ನಿಯಮಗಳೇನು ಅಂದರೆ ರಿಚುವಲ್ಸು, ಶ್ರಾದ್ದ ಮಾಡೋದು, ತಿಥಿ ಮಾಡೋದು, ಇಂಥದ್ದೆಲ್ಲ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇದೆಲ್ಲ ಕರೆಕ್ಟಾಗಿ ಶಾಸ್ತ್ರದಲ್ಲಿ ಏನಿದೆಯೋ, ಈಗ ಪುಣ್ಯಕ್ಷೇತ್ರಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ತಿರುಪತಿಗೆ ಹೋಗೋದು 2 ತಿಂಗಳಿಗೆ ಒಂದ್ಸಲ 3 ತಿಂಗಳಿಗೆ ಒಂದ್ಸಲ, ಆಮೇಲೆ ಇಂಥ ಒಂದು ಈ ಸೇವೆಗಳೆಲ್ಲ ಮಾಡ್ತಾ ಇರ್ತಾರೆ. ಭಗವಂತ ಈ ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ಸಂಪೂರ್ಣ ಶರಣಾಗತಿ ಆಗಲ್ಲ ಇವರು. ಸಂಪೂರ್ಣ ಶರಣಾಗತಿ ಇವರು ಯಾವಾಗ ಆಗ್ತಾರೆ ಅಂದರೆ, ಭಗವಂತನ ಭಕ್ತರ ಜೊತೆ ಸಂಪರ್ಕ ಮಾಡ್ಕೊಳ್ಳುವಾಗ ಮಾತ್ರ ಇವರು ಶುದ್ಧ ಭಕ್ತರಾಗ್ತಾರೆ. ಅದುವರೆಗೂ ಇವರು ಶುದ್ಧ ಭಕ್ತರೇ ಅಲ್ಲವೇ ಅಲ್ಲ. ಔಟ್ ಆಫ್ ದೀಸ್ ಆರ್ 4 ಕ್ಲಾಸ್ ಆಫ್ ಮೆನ್, ದೋಸ್ ಆರ್ ಸಮಟೈಮ್ಸ್ ಡಿಸ್ಟ್ರೆಸ್, ದೋಸ್ ಆರ್ ನೀಡ್ ಆಫ್ ಮನಿ, those are sometimes increased and those are sometimes searching after knowledge of the absolute. These persons come to the Supreme Lord for devotional service under different conditions. ಇವರು ಬರ್ತಾರೆ, ಭಕ್ತಿ ಸೇವೆಗೆ ಬರ್ತಾರೆ, ಬಟ್ ಅಂಡರ್ ಡಿಫ್ರೆಂಟ್ ಕಂಡೀಷನ್ಸು. ಕಂಡೀಷನ್ ಆಗ್ತಾರೆ ದೇವ್ರ ಹತ್ರ. ನಾನು ಇದು ಕೊಟ್ಟರೆ, ನಾನು ಇದು ಮಾಡಿದ್ರೆ ನನಗೇನು ಕೊಡ್ತೀನಿ ನೀನು, ಆ ಥರ. ನಾನು ಇದು ಮಾಡ್ತೀನಿ, ಈ ಸೇವೆ ಮಾಡಿ, ನಾನು ತಿರುಪತಿಗೆ ಬರ್ತೀನಿ, ಉಂಡಿಗೆ ಹಾಕ್ತೀನಿ, ಕ್ಯೂನಲ್ಲಿ ನಿಂತ್ಕೊತೀನಿ, ನನಗೇನು ಕೊಡ್ತೀಯ, ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡು, ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡು ಅಂತ. ಅದರಲ್ಲಿ ಮೊದಲನೇವರು ನಾನು ಹೇಳ್ದಂಗೆ ದುಃಖ ತುಂಬಿರೋರು, ಶೋಕದಲ್ಲಿರೋರು. ಗಾಡಿಗಿನಾ ಸೊ ಶೋಕದಲ್ಲಿ ತುಂಬಿರೋ ಈ ವ್ಯಕ್ತಿಗಳು ಭಗವಂತ ನಂತರ ಅವಾಗ ಒಂದ್ಸಲ ಏನಾಯಿತು ಅಂದರೆ, ಇಬ್ಬರು ಗಂಡ ಹೆಂಡ್ತಿರಿಗೆ ಅವ್ರು ಮದುವೆಯಾಗಿ ಒಂದು 3 ತಿಂಗಳೇನೋ ಆಯಿತು. ಎಲ್ಲಿಗೋ ದೇವಸ್ಥಾನದ ಹತ್ರ ಎಲ್ಲೋ ಬಂದಿದ್ದಾರೆ, ಎಲ್ಲೋ ಪಾರ್ಕ್ಗೆ ಎಲ್ಲೋ ಬಂದಿದ್ದಾರೆ. ಪಾರ್ಕ್ಗೆ ಬಂದು ಸೈಟ್ ಸೀಯಿಂಗ್ ಎಲ್ಲ ನೋಡಿಕೊಂಡು ಹನಿಮೂನ್ ಥರ ಬಂದವರೆ. ಒಳ್ಳೆಯವರು, ತುಂಬ ಒಳ್ಳೆಯವರು, ಒಳ್ಳೆ ಭಕ್ತಿ ಸೇವೆ ಎಲ್ಲ ಐತೆ. ನಮ್ಮ ಡಿವೋಟೀಸ್ ಅಲ್ಲ, ಬೇರೆಯವರು. ಏನಕ್ಕೋ ಎಲ್ಲ ಬಂದು ನೋಡ್ಕೊಂಡು ಬರ್ತಾ ಇದ್ದಾರೆ, ಎಲ್ಲ ಸುತ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಇವಾಗ ಮದುವೆ ಆದರೆ ಎಲ್ಲರೂ ಹೋಗ್ತಾರಲ್ಲ, ಹನಿಮೂನ್ ಥರ ಹೋಗಿ ಎಲ್ಲ ಹೋಗ್ಕೊಂಡು ಹಂಗೆ ಬರ್ತಾ ಇದ್ದಾರೆ. ಯಾವುದೋ ಒಂದು ನದಿ ಹತ್ರ ಹೋಗಿ ಕೂತ್ಕೊಂಡಿದ್ದಾರೆ, ಒಂದು ಸಮುದ್ರ ಹತ್ರ ಕೂತ್ಕೊಂಡಿದ್ದಾರೆ ಇಬ್ಬರು. ಕೂತ್ಕೊಂಡಿರುವಾಗ ಅಕಸ್ಮಾತಾಗಿ ಏನಾಯಿತು ಅಂತ ಹೇಳಿದ್ರೆ, ಆವಾಗ ಮದುವೆ ಆಗಿ 3 ತಿಂಗಳಾಗಿದೆ ಅಷ್ಟೇ. ಅಕಸ್ಮಾತಾಗಿ ನಿಜವಾಗಿ ನಡೆದಿರೋದು ಇದು. ಏನಾಯಿತು ಅಂತ ಹೇಳಿದ್ರೆ, ಅವನ ಗಂಡನ್ನ ಯಾವುದೋ ಒಂದು ಪ್ರಾಣಿ, ಅವನ ಆ ಪ್ರಾಣಿ ಬಂದು ಅವನ ಮೇಲೆ ಹಾರ್ಕೊಂಡು ಅವನು ಹಂಗೆ ಎಲ್ಲ ಇದು ರಕ್ತ ಎಲ್ಲ ಅದು ಮೈಯೆಲ್ಲ ಪರಚ್ಬಿಟ್ಟು ಸಾಯಿಸ್ಬಿಡ್ತು. ಅದು ಏನು ಪ್ರಾಣಿ ಅಂತ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಹಾವು ಅಂತ ಗೊತ್ತಿಲ್ಲ, ಏನೋ ಚಿರತೆ ಏನೋ ಅಂತ ಗೊತ್ತಿಲ್ಲ. ಆವಾಗ ಹಾವೇ ಚಿರತೆನೆ ಅನ್ಕೋಣ, ಚಿರತೆಗಳು ಜಾಸ್ತಿ ಓಡಾಡ್ತಾರೆ. ಅದೇ ಆವಾಗ ಇವಳಿಗೆ ಅದನ್ನು ಹಿಡಿಯೋಕೆ ಹೋಗ್ತಾಳೆ, ಇವಳ ಕೈಯಲ್ಲಿ ಆಗ್ತಾ ಇಲ್ಲ ಪಾಪ. ಎಷ್ಟೋ ಅಂತ ಅಳ್ತಾರೆ, ಎಲ್ಲಾನು ಕರೀತಾರೆ, ಯಾರು ಇಲ್ಲ ಅಲ್ಲ ಆ ಸಮಯದಲ್ಲಿ. ಏನು ಮಾಡೋದು ಅಂತ ಗೊತ್ತಿಲ್ಲ, ಅರ್ಥ ಆಗಲಿಲ್ಲ. ಸತ್ತೋಗ್ಬಿಡ್ತಾನೆ ಗಂಡ, ಗಂಡ ಸತ್ತೋದ್ಮೇಲೆ ಏನಾಯ್ತು ಅಂದರೆ, ಯಾರೋ ಆಮೇಲೆ ಬಂದು ಅವ್ರನ್ನ ಸಮಾಧಾನ ಮಾಡಿ ಅವ್ರ ಊರಿಗೆ ವಾಪಸ್ ಕಳಿಸ್ತವ್ರೆ. ಹುಡುಗಿನ ವಾಪಸ್ ಕಳಿಸವ್ರೆ. ಇವಳು ಏನು ಜೀವನದ ಮೇಲೆ ಸ್ವಲ್ಪ ಕೂಡ ಪ್ರಜ್ಞೆ ಒಂದು ಬೇರೆ, ಏನು ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಗಂಡನೇ ಕಟ್ಕೊಂಡಿದ್ದು ಗಂಡ ಹಿಂಗೆ ಆಗೋದ್ನಲ್ಲ, ಎಂಥ ಗತಿ ಬಂದ್ಬಿಡುತ್ತೆ ನನಗೆ ಅಂತ ಹೇಳ್ಬಿಟ್ಟು
ಹತ್ಕೊಂಡೇ ಕೂತ್ಕೊಂಡಿದ್ದು ಜೀವನ ಎಲ್ಲ ಎಷ್ಟೋ ವರ್ಷಗಳು ದೇವಸ್ಥಾನಕ್ಕೆ ಹೋಗಿಲ್ಲ, ದೇವ್ರ ಬಗ್ಗೆ ಮಾತಾಡಿಲ್ಲ, ಕೋಪ ಬಂದ್ಬಿಡ್ತು ದೇವ್ರ ಮೇಲೆ. ಆಮೇಲೆ ಅದಾದ್ಮೇಲೆ ಕಷ್ಟಕ್ಕೆ ನಾನು ಇದು ಮಾಡ್ಕೊಂಬಿಟ್ಟ ಅಂತ ಅದೇನೋ ಕರ್ಮ ಇತ್ತು ಅವ್ರಿಗೆ, ಅದು ಆಯ್ತು. ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಸರಿ, ಎಂಥವ್ರಿಗೂ ಅವಾಗ ಇದಾಗುತ್ತಲ್ಲ ಪಾಪ ಆ ಕಷ್ಟದಲ್ಲಿ. ಸರಿ ಏನು ಮಾಡೋದು ಅಂತ ಅವ್ರ ತಾಯಿ ತಂದೆ ಎಲ್ಲ ಬಂದರು, ಏನೇನೋ ಸಮಾಧಾನ ಮಾಡಿದ್ರು, ಏನು ಮಾಡ್ದೇನೋ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಸರಿ, ಬಾಂಬೆನಲ್ಲಿದ್ರಲ್ಲ, ಅಲ್ಲಿ ನಮ್ಮ ಭಕ್ತರು ಹಿಂಗೆ ಇದು ನಗರ ಸಂಕೀರ್ತನ ಮಾಡ್ಕೊಂಡು ಬರುವಾಗ ಬುಕ್ಸ್ ಕೊಡುವಾಗ ಬಂದಿದ್ದಾರೆ ಇವ್ರ ಮನೆಗೆ. ಹೋಗಿ ಆಚೆ ಹೋಗಿ ಹೊರಬೇಡ ಹೋಗಿ ಅಂತ ಹೇಳ್ಬಿಟ್ಟರು ಆ ಭಕ್ತರನ್ನ. ಆ ಭಕ್ತ ಬಂದು ಇವ್ರನ್ನ ಈ ಮಾತಾಜಿ ನೋಡ್ಬಿಟ್ಟು ಇವ್ರು ತುಂಬ ಕಷ್ಟದಲ್ಲಿದ್ದಾರೆ ಇವರು, ಸೊ ಇವ್ರಿಗೆ ಏನಾದರೂ ಸ್ವಲ್ಪ ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಜಿಗಳು ಕರ್ಕೊಂಬಂದವ್ರು. ಯಾಕಂದರೆ ಮಾತಾಜಿಗಳು ಬಂದರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತೇಳಿ ಒಬ್ಬ ತುಂಬ ಸೀನಿಯರ್ ಡಿವೋಟಿಯ ಮಾತಾಜಿನ ಕರ್ಕೊಂಬಂದು, ನೀನು ಬುಕ್ಸ್ ಮಾರಕ್ಕೆ ಹೋಗ್ಬೇಡ, ಸುಮ್ಮನೆ ಹಂಗೆ ಹೋಗು, ಹಂಗೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಸ್ಕೊಂಬ ಅಂತೇಳಿ ಕಳಿಸಿ ಇವ್ರ ಹತ್ರ ಮಾತಾಡೋರೆ. ಯಾಕೆ ಮೇಡಮ್ ಏನಾಯಿತು ನಿಮಗೆ, ಏನಾಗ್ತೀರ ಈ ಥರ ಇದ್ದೀರಾ, ನಿಮ್ಮ ನೋಡಿದ್ರೆ ನಿಮ್ಮ ಜೀವನದಲ್ಲಿ ಏನೋ ಕಳ್ಕೊಂಬಿಟ್ಟಿದ್ದಾರೆ ನೀವು, ಆ ಥರ ಕಾಣಿಸ್ತಾ ಇದೆ ನನಗೆ. ಇದು ನಮ್ಮ ಭಕ್ತರು ಬಂದು ಹೇಳಿದ್ರು ನನಗೆ, ಆ ಥರ ಕಾಣ್ತಾ ಇದೆ ನನಗೆ. ಸರಿ, ಹೇಗಾದರೂ ಅವ್ರನ್ನ ಸಮಾಧಾನ ಮಾಡಬೇಕು ಅಂತೇಳಿ ಇವ್ರು ಹೋಗಿ ಇವ್ರಿಗೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲಲ್ಲ. ಸರಿ, ಇವರು ಬಂದು ಕೇಳ್ತಾ ಇದ್ದಾರಲ್ಲ. ಈಗ ಭೌತಿಕ ಪ್ರಪಂಚದಲ್ಲಿ ಹೆಂಗೆ ಅಂದರೆ ಎಲ್ರಿಗೂ ಕಷ್ಟ ಇರುತ್ತೆ. ನಾನೊಬ್ರಿಗೆ ಹೇಳ್ಬೇಕಂದ್ರೆ ಅವನಿಗೆ 108 ಕಷ್ಟ ಇರುತ್ತೆ, ನನಗೂ 108 ಕಷ್ಟ ಇರುತ್ತೆ. ನಿನ್ನ ಕಷ್ಟ ಇಲ್ಲಮ್ಮ ನಾನು ಹೇಳ್ತೀನಿ ಅಂತ ನಾನು ಹೇಳಕ್ಕೆ ಹೋಗ್ತೀನಿ, ಅವ್ನ ಕಷ್ಟ ಹೇಳಕ್ಕೆ ಹೋಗ್ತಾನೆ. ಸರಿ, ಕೇಳೋರು ಯಾರು ಇಲ್ಲ, ಹೇಳೋರು ಜಾಸ್ತಿ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇವರು ಈ ಮಾತಾಜಿ ಕೇಳ್ತಾ ಎಂಥ ಕೆಲಸ ಆಗೋಯ್ತು ನಿಮಗೆ, ಭಗವಂತ ಹಿಂಗೆ ಮಾಡೋಣ ನಿಮ್ಮನ್ನು. ಸರಿ, ನೀವು ಯಾಕೆ ನನ್ನ ಜೊತೆ ಸ್ವಲ್ಪ ದಿನ ನನ್ನ ಜೊತೇಲಿ ಬನ್ನಿ ಅಂತೇಳ್ಬಿಟ್ಟು, ಇಲ್ಲ ನಾನು ಯಾರ ಜೊತೆ ಎಲ್ಲಿ ಬರಲ್ಲ, ನಾನು ಖಂಡಿತ ಏನು ನಾನು ಬಲವಂತ ಮಾಡಬೇಡಿ ಅಂತೇಳಿ ಕಳಿಸ್ಬಿಟ್ರು. ಸರಿ, ಆ ಮಾತಾಜಿ ಹೊರಟೋದ್ರು. ಒಂದೇ ಸಲ ಯಾರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ. ಸರಿ, ಏನು ಮಾಡಿದ್ರು, ಇನ್ನೊಂದು ವಾರ ಬಂದರು. ಇನ್ನೊಂದು ವಾರ ಬಂದು ಇನ್ನೊಂದು ಸಲ ಮಾತಾಡ್ಕೊಂಡು ಹಿಂಗೆ ಮಾತಾಡ್ಕೊಂಡು ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ರು. ಸೊ ಫ್ರೆಂಡ್ಸ್ ಆಗಿದ ತಕ್ಷಣ ಏನಾಯಿತು ಅಂತ ಹೇಳಿದ್ರೆ, ಅವರು ಸ್ವಲ್ಪ ಪ್ರಸಾದ ಕೊಡೋಕ್ಕೆ ಶುರು ಮಾಡಿಕೊಂಡ್ರು. ದೇವಸ್ಥಾನದಿಂದ ಪ್ರಸಾದ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಗ್ರ್ಯಾಜುವಲ್ ಆಗಿ ಕ್ರಮೇಣ ಸ್ವಲ್ಪ ಭಗವಂತನಿಗೆ ಸಂಬಂಧಪಟ್ಟಿದ್ದ ವಿಷಯಗಳೆಲ್ಲ ಮಾತಾಡ್ಕೊಂಡು ಒಂದಿನ ಅವರು ನಿದ್ದೆ ಮಾಡಿ ಎಷ್ಟೋ ವರ್ಷಗಳಾಯ್ತಂತೆ, 3-4 ವರ್ಷ ಆಯ್ತಂತೆ ನಿದ್ದೆ ಮಾಡಿ. ನೋಡಿ ಮಾತಾಜಿ, ನೀವು ಇಂಥ ಸಮಯದಲ್ಲಿ ನೀವು ಧೈರ್ಯ ತಗೋಬೇಕು. ಏನೋ ಆಗೋಯ್ತು, ಇದು ನಿಮಗೆ ಅಲ್ಲ ಎಂಥವ್ರಿಗೂ ಇದು ತುಂಬ ಒಂದು ಏನು ಹೇಳೋದು, ಆಗದೇ ಇರೋಂಥ ಒಂದು ದೊಡ್ಡ ನೋವು ಇದು. ಈ ನೋವನ್ನು ಯಾರ ಕೈಲಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡ್ತೀರಾ, ಸ್ವಲ್ಪ ಭಗವಂತನ ನಾಮ ಒಂದು ಸಲ ಹೇಳಿ ನೋಡಿ. ಒಂದು ವೇಳೆ ನಿಮ್ಗೇನಾದರೂ ಸಮಾಧಾನ ಆದರೆ ಅದನ್ನು ನೀವು ಮುಂದುವರಿಸ್ರಿ, ಇಲ್ಲಾಂದರೆ ಬೇಡ ಸ್ಟಾಪ್ ಮಾಡಿಬಿಡಿ ಅಂತ. ಯಾವಾಗ ಒಂದು 3 ತಿಂಗಳ ಆದಮೇಲೆ 3 ತಿಂಗಳು ಆದಮೇಲೆ ಈ ಥರ ಮಾಡಿದ್ಮೇಲೆ, ಸರಿ ನಾನು ನೋಡ್ತೀನಿ ನೀವು ಹೇಳಿದ್ದೀರ ಅಂತ ನಾನು, ಯಾಕಂದರೆ ಸ್ನೇಹಿತರು ಆಗ್ಬಿಟ್ರಲ್ಲ. ಸರಿ, ಜಪ ಮಾಡಿ ನೋಡಿದ್ದಾರೆ, ರಾತ್ರಿ ನಿದ್ದೆ ಬಂದಿಲ್ಲ, ಜಪ ಮಾಡಿ ನೋಡಿದ್ದಾರೆ. 1 ರೌಂಡ್ ಮಾಡಿದ್ದಾರೆ, ನಿದ್ದೆ ಬಂದಿಲ್ಲ. 2ನೇ ರೌಂಡ್ ಮಾಡಿದ್ದಾರೆ, ನಿದ್ದೆ ಬಂದಿಲ್ಲ. ಹಂಗೆ 3, 4, 5 ರೌಂಡ್ ಮಾಡಿಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ರು. ಮಲ್ಕೊಂಡಾದ್ಮೇಲೆ ಸ್ವಲ್ಪ ಒಂಚೂರು ಒಂದು 10% ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಅದಾದಮೇಲೆ ಮಾರನೇ ದಿನ ಸ್ವಲ್ಪ ಸ್ನಾನ ಮಾಡಿಬಿಟ್ಟು ಮತ್ತೆ ಇದು ಅಡುಗೆ ಎಲ್ಲ ಮಾಡ್ಬಿಟ್ಟು ಜಪ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಷ್ಟೋ ವರ್ಷಗಳಾಗೈತಂತೆ, ತಿಂದು ಎಷ್ಟೋ ವರ್ಷಗಳಾಗೈತಂತೆ, ಸರಿಯಾಗಿ ತಿಂದು ನಿದ್ದೆ ಮಾಡಿಕೊಂಡು. ಅದರಿಂದ ಅವ್ರಿಗೂ ಸಿಕ್ಕಾಪಟ್ಟೆ ಕಾಯಿಲೆಗಳು ಇದೆಲ್ಲ ಬಂದು ಡಾಕ್ಟ್ರ್ ಹತ್ರ ಹೋಗೋದು, ಟ್ರೀಟ್ಮೆಂಟ್ ತೊಗೊಳೋದು, ಆ ಥರ ಎಲ್ಲ ಆಗೋಯ್ತು. ಅದಾದಮೇಲೆ ಜಪ ಮಾಡಿದ ತಕ್ಷಣ 2ನೇ ದಿನ ಮಾಡಿದ್ರು, 3ನೇ ದಿನ ಮಾಡಿದ್ರು, 4ನೇ ದಿನ ಮಾಡಿದ್ರು. ಭಾನುವಾರ ಬಂತು, ಈ ಮಾತಾಜಿ ಬಂದು ಕಾರಲ್ಲೇ ಕರ್ಕೊಂಡು ಹೋಗ್ಬಿಟ್ರು ಅವ್ರನ್ನ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಭಕ್ತರೆಲ್ಲ ಭಜನೆ ಮಾಡೋದು, ಡ್ಯಾನ್ಸ್ ಆಡೋದು, ಮಾತಾಜಿ ಸೇರ ನೋಡ್ಬಿಟ್ಟು. ಅವ್ರ ಥರನೇ ಇನ್ನೊಬ್ರು ಡಿವೋಟಿ ಇದ್ರು, ಅವ್ರಿಗೂ ಅದೇ ಪ್ರಾಬ್ಲಮ್ ಆಗಿತ್ತು. ಅವ್ರ ಹತ್ರ ಇವ್ರನ್ನ ಮಾತಾಡಿಸಿದ್ರು, ನನಗೂ ಈ ಥರ ಆಯಿತು, ನನಗೂ ಈ ಥರ ಆಗಿದೆ. ಆಮೇಲೆ ಇಲ್ಲಿ ಬಂದಮೇಲೆ ನನಗೆ ಶಾಂತಿ ಅಂದರೆ ಏನೊಂದು ಗೊತ್ತಾಯಿತು, ಸಂತೋಷ ಅಂದರೆ ಏನು ಗೊತ್ತಾಯಿತು, ಈ ದೇಹ ಅನ್ನೋದು ನನಗೇನು ಅಂತ ಗೊತ್ತಾಯಿತು, ಈ ಆತ್ಮ ಅನ್ನೋದೇನು ಅಂತ ಗೊತ್ತಾಯಿತು. ಇದೆಲ್ಲ ನಾನು ಭಗವದ್ಗೀತಾ ಓದ್ಮೇಲೆ ನಾನು ನಮ್ಮ ಭಕ್ತರ ಜೊತೆ ಅವ್ರ ಹತ್ರ ಅವರು ನನಗೆ ವಿವರಣೆ ಕೊಟ್ಟರು, ತಿಳ್ಕೊಂಡೆ. ಅದೆಲ್ಲ ನಾನು ಓದೋದು ಶುರು ಮಾಡಿಕೊಂಡೆ. ಇದೆಲ್ಲ ಆದಮೇಲೆ ನನಗೀಗ ಸಮಾಧಾನವಾಗಿದೆ, ಎಷ್ಟೋ ಸಂತೋಷವಾಗಿದೆ ಅಂತ ಹೇಳ್ಬಿಟ್ಟು ಅವರು ಸಮಾಧಾನ ಪಡಿಸಿ ರೆಗ್ಯುಲರಾಗಿ ಬರೋದು ಸ್ಟಾರ್ಟ್ ಮಾಡಿಬಿಟ್ರು. ಸೊ ಮೊದಲು ಭಗವಂತನ ಹತ್ರ ಭಗವಂತನ ಮೇಲೆ ನಂಬಿಕೆ ಎಲ್ಲ ಇದೆ, ಆದರೆ ಈ ಸಂಭವ ಆಗಿದ್ದ ಮೇಲೆ ಅವ್ರಿಗೆ ಒಂಥರ ಆಗೋಯ್ತಾನೆ. ಆ ಶೋಕದಲ್ಲಿ ಅವ್ರಿಗೆ ಏನು ಮಾಡೋಕ್ಕೆ ಗೊತ್ತಾಗಲಿಲ್ಲ.
ಯಾರು ಅವ್ರನ್ನ ಸಮಾಧಾನ ಪಡೋಷ್ಟು ಅವ್ರಿಗೆ ಇದು ಇಲ್ಲ, ಯಾರು ಸ್ತೋಮತೆ ಇಲ್ಲ. ಭಯಂಕರವಾಗಿ ಸಾವಾಯ್ತು. ದೊಡ್ಡ ಇದಲ್ವಾ, ಶಾಕಿಂಗ್ ಟ್ರೀಟ್ಮೆಂಟ್ ಅದರ. ಬೇರೆಯವ್ರಿಗೆ ಹುಚ್ಚರಾಗ್ಬಿಡ್ತಾರೆ ಕೆಲವರೆಲ್ಲ, ನಿಜಾನೆ. ಕೆಲವು ಹುಚ್ಚರಾಗ್ಬಿಡ್ತಾರೆ. ಹೌದು, ಅದೆಲ್ಲ ಅದು ಜ್ಞಾಪಕ ಮಾಡ್ಕೊಂಡು ಹುಚ್ಚರಾಗ್ಬಿಡ್ತಾರೆ. ನಮ್ಮ ಡಿವೋಟಿನೇ ಒಬ್ರು ಆ ಥರ ಆಗ್ಬಿಟ್ಟಿದ್ದಾರೆ. ಇಲ್ಲೇ ಇದ್ರು ಅವರು. ಅವರೇ ಬಂದು ಅವ್ರ ಗಂಡ ಸಡನ್ ಆಗಿ ಬಿಟ್ಟು ಹೋಗಿದ್ದಕ್ಕೆ ಅವ್ರಿಗೆ ಆ ಥರ ಆಗಿ ಇವಾಗಲೂ ಟ್ಯಾಬ್ಲೆಟ್ಸ್ ತೊಗೊತಾವ್ರೆ ಅವರು. ಆ ಟ್ಯಾಬ್ಲೆಟ್ಸ್ ಇಲ್ಲದ್ರೆ ಅವ್ರ ಕೈಗೆ ಇರೋಕ್ಕಾಗಲ್ಲ. ಡ್ರಗ್ಸ್ ಥರ ಆಗೋಯ್ತು ಅವ್ರಿಗೆ. ಡ್ರಗ್ಸು ಬೋಧೆ ಪರಗಳು ತೊಗೊಂತಾರೆ ನೋಡಿ, ಆ ಥರ ಆಗೋಯ್ತು ಅವ್ರಿಗೆ. ಯಾಕಂದರೆ ಗಂಡ ಆ ಥರ ಮಾಡ್ಬಿಟ್ರು ಅವ್ರನ್ನ. ಸಮಾಧಾನ ಮಾಡಿ ಎಲ್ಲ ಸೆಟ್ರೇಟ್ ಮಾಡಿಕೊಂಡು ಆಮೇಲೆ ಬರಬೇಕಾಯಿತು. ಅವ್ರನ್ನ ಮಾಡಿದ್ರೆ ಸಡನ್ನಾಗಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ರು. ಆ ಶಾಕ್ಗೆ ಅವ್ರಿಗೆ ಏನಾಯ್ತಂದರೆ ಅನಾರೋಗ್ಯ ಆಗೋಯ್ತು. ಅನಾರೋಗ್ಯ ಆಗಿ ಆಮೇಲೆ ಇವತ್ತೂ ಅವ್ರು ಹಂಗೆ ಇದ್ದಾರೆ, ಟ್ಯಾಬ್ಲೆಟ್ಸ್ ತೊಗೊಂಡು. ಇನ್ನೂ ಆ ಶಾಕಿಂದ ಹೊರಗಡೆನೇ ಬಂದಿಲ್ಲ ಅವರು. ಯಾಕಂದರೆ ಇಬ್ಬರು ಗಂಡು ಮಕ್ಕಳು, ಗಂಡನೂ ಬಿಟ್ಬಿಟ್ಟು ಹೋಗ್ಬಿಟ್ಟ, ದೊಡ್ಡ ಮಗ ಅವನು ಬಿಟ್ಬಿಟ್ಟು ಹೋಗ್ಬಿಟ್ಟ, ಅವನು ಬ್ರಹ್ಮಚಾರಿ ಆಗ್ಬಿಟ್ಟ. ಅಂದರೆ ಇಬ್ಬರೂ ಚೆನ್ನಾಗಿ ಒಳ್ಳೆ ಭಕ್ತಿ ಮಾಡ್ತಾ ಇದ್ದಾರೆ, ತುಂಬ ಭಕ್ತಿ ಮಾಡ್ತಾರೆ. ಆದರೆ ಏನು ಮಾಡಬೇಕಾಯ್ತು ಅಂದರೆ ಅವ್ರನ್ನ ಸಮಾಧಾನ ಮಾಡಿ ಅವ್ರನ್ನೂ ಕರ್ಕೊಂಬರ್ಬೇಕಾಯ್ತು ಭಕ್ತಿಗೆ. ಸ್ವಲ್ಪ ಸಹನವಾಗಿ ಇದ್ಕೊಂಡು ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೆ ತಕ್ಕಂತೆ ಅವ್ರು ನಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಿಧಾನ ಕರ್ಕೊಂಬಂದಿದ್ರೆ ಅವ್ರು ಭಕ್ತರಾಗ್ಬಿಡ್ತಾ ಇದ್ದಾರೆ. ಬಿಟ್ಬಿಡ್ಬೇಕು, ಬಿಟ್ಬಿಟ್ಟು ಆಮೇಲೆ ಹಿಡಿಬೇಕು, ಬಿಟ್ಬಿಟ್ಟು ಹಿಡಿಬೇಕು ಅವ್ರನ್ನ. ಅದು ನಿಧಾನಕ್ಕಾಗುತ್ತೆ, ಸ್ವಲ್ಪ ಸಮಯ ತಗೋತೆ. ಸಹನ ಬೇಕು, ತುಂಬ ಸಹನ ಬೇಕು. ಇನ್ನೊಂದು ಅದಕ್ಕಿಂತ ಯೋಚನೆ ಮಾಡಬೇಕು, ತಿಳುವಳಿಕೆ ಜಾಸ್ತಿ ಇರಬೇಕು ಅದಕ್ಕೆ. ಯಾವ ವ್ಯಕ್ತಿ ಹತ್ರ ಯಾವ ಥರ ಮಾತಾಡಿದ್ರೆ, ಯಾವ ಥರ ನಾವು ಅವ್ರ ಹತ್ರ ವ್ಯವಹಾರ ಮಾಡ್ತಿರೋ, ಅವ್ರ ತಕ್ಕಂತೆ, ಅವ್ರ ಸಿಚುವೇಶನ್ ತಕ್ಕಂತೆ, ಅವ್ರ ಸಂದರ್ಭ ತಕ್ಕಂತೆ ಅವ್ರನ್ನ ನಾವು ಅರ್ಥ ಮಾಡಿಕೊಂಡು. ಈಗ ಡಾಕ್ಟ್ರ್ ಏನು ಮಾಡ್ತಾನೆ, ಹೋಗಿದ ತಕ್ಷಣ ಏನಪ್ಪ ನಿನಗೆ ಹೊಟ್ಟೆ ನಾವು ತಗೋ ಮಾತ್ರೆ ತಗೋ ಅಷ್ಟೇ, ಇಂಜೆಕ್ಷನ್ ಒಂದಾಗ ಪಾಪ ಅದು ಕಲಿಸ್ಬಿಡೋದಲ್ಲ. ಇವಾಗ ಇಲ್ಲದ ಇದ್ರಲ್ಲ ಅವರೆಲ್ಲ ಹಂಗೆ ಬರೆಯೋದು, ಇಂಜೆಕ್ಷನ್ ಹಾಕಿ ಕಳಿಸ್ತಾರೆ, ಅದೆಲ್ಲ ಹಂಗೆ ಅವರೆಲ್ಲ. ಆದರೆ ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಹೋದ್ರೆ ಏನು ಮಾಡ್ತಾರೆ, ನಿನಗೆ ಏನಾಯಿತು, ಎಷ್ಟು ನೀನೇನು ಕೆಲಸ ಮಾಡ್ತಾ ಇದೆಯಾ, ಏನೇನು ತಿಂತಾ ಇದ್ದೆ, ಎಲ್ಲ ವಿಚಾರಣೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಅವರು ಆಮೇಲೆ ಆ ಮೆಡಿಸಿನ್ಸ್ ಕೊಡ್ತಾರೆ. ನೀನು ಎಲ್ಲಿ ಕೆಲಸ ಮಾಡ್ತಾ ಇದೆಯಾ, ಏನು ಕೆಲಸ ಮಾಡ್ತಾ ಇದೆಯಾ, ನೀನೇನೇನು, ನಿನ್ನ ಫುಡ್ ಸ್ಟೈಲ್ ಏನು, ಇದೆಲ್ಲ ನಿಧಾನವಾಗಿ ಎಲ್ಲ ವಿಚಾರಿಸ್ಕೊತಾರೆ. ಇದಕ್ಕೆ ಹಿಂದೆ ಏನಾದರೂ ನಿನ್ಗೆ ಹಿಂಗಾಗಿದೆಯಾ, ಇದರಿಂದ ನಿನಗೇನಾದರೂ ಅದೆಲ್ಲ ವಿಚಾರಿಸ್ಕೊಂಡು ಅದಕ್ಕೆ ಇವ್ರೇನು ಮಾಡಿದ್ರು ಆ ಥರ ಮಾಡಬೇಕಾಯಿತು. ಅದಕ್ಕೆ ಪ್ರಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರ್ಬೇಕು ನಾವು, ಎಚ್ಚರಿಕೆಯಾಗಿರಬೇಕು ಆತ್ಮನ. ಯಾಕಂದರೆ ಅಂಥ ಅವ್ರನ್ನ ವಿಚಾರಿಸ್ಕೊಂಡು ನಿಧಾನಕ್ಕೆ ಅವ್ರ ಲೆವೆಲ್ಗೆ ನಾವು ಇಳಿದು ಆಮೇಲೆ ಬಂದರೆ ಏನಾಗುತ್ತೆ, ಅವರು ಕಂಟಿನ್ಯೂ ಆಗಿ ಮಾಡ್ತಾರೆ, ಭಕ್ತಿ ಸೇವೆ ಕಂಟಿನ್ಯೂ ಆಗಿ ಮಾಡ್ತಾರೆ. ಇಲ್ಲ ನೀನು ಇದು ಅವ್ನಿಗೆ ಇಷ್ಟ ಇಲ್ಲದ್ರೆ ನಾವು ಇದು ಮಾಡ್ತಾರೆ, ಏನಾಗುತ್ತೆ ಅಂದರೆ ಕಲ್ತನವಾಗ ಅವ್ರು ಬೇರೆ ಥರ ಮಾಡ್ತಾರೆ ಅಷ್ಟೇ. ಕಲ್ತನ ಅಂದರೆ ಈ ನಟನೆ ಮಾಡೋದು, ಅದು ಕಲ್ತನ. ನಟನೆ ಮಾಡ ಹರೇ ಕೃಷ್ಣ, ಕೃಷ್ಣ ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ಇಟ್ಕೊಂಡು ಒಳಗಡೆ ಮೊಬೈಲ್ ಇಟ್ಕೊಂಡು ಹಿಂಗೆ ಆ ಥರ ಆಗ್ಬಿಡುತ್ತೆ. ಪ್ರೆಸ್ ಮಾಡಿದ್ರೆ ಹಂಗೆ ಅವ್ರಿಗಾಗಿ ಅವ್ರಿಗೆ ಬಿಟ್ಬಿಟ್ರೆ ಆದರೆ ಅವರು ತಿಳ್ಕೊಬೇಕು. ಅವರು ಸುಮ್ಮನೆ ಅವ್ರು ತಿಳ್ಕೊಂಡೇ ಇದ್ರೆ ಕಷ್ಟ, ಅವರು ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಅವರು ಯಾವಾಗಲೂ ಇದರಲ್ಲೇ ಇದ್ಬಿಟ್ರೆ ಕಷ್ಟ. ಯಾವಾಗಲೂ ಮ್ಯಾನೇಜ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು, ಅವರು ನೋಡ್ಬೇಕು. ಇದೆಲ್ಲ ಯಾಕಂದ್ರೆ ಮುಖ್ಯವಾದ ಇದೆ ನಮಗೆ ಎಲ್ಲರಿಗೂ. ಈಗ ಅವ್ರು ಹೇಳುವಾಗ ಅವ್ರಿಗೆ ಕಸರೆ ಇರುತ್ತೆ. ಅವ್ರು ದೊಡ್ಡವರಾಗಿ ಅವ್ರು ಮದುವೆ ಆದ್ಮೇಲೆ ಕಷ್ಟ ಬಂದ್ಮೇಲೆ ಆವಾಗ ಅವ್ರಿಗೆ ಅರ್ಥ ಆಗುತ್ತೆ. ಓ ಕಷ್ಟ ಬಂದಾಗೆ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆವಾಗ ಆ ಪೆಟ್ಟು ಬೀಳುತ್ತಲ್ಲ, ಆ ಪೆಟ್ಟು ಬೀಳಿದ ಮೇಲೆ ಆವಾಗ ನೋವು ಗೊತ್ತಾಗುತ್ತೆ. ನೋವು ಬರುವಾಗ ಗೋವಿಂದ ಕೃಷ್ಣ ಅಂತೀರ. ಅವಾಗ ಗೋವಿಂದ ದಾಮೋದರ ಮಾಧವ ಅಂತ. ದ್ರೌಪದಿ ಏನು ಮಾಡಿದ್ರು, ಫಸ್ಟು ಮೊದಲು ಭೀಷ್ಮನ ಕರೆದ್ರು, ಕೃಷ್ಣ ಅಂದಿಲ್ಲ. ಕೃಷ್ಣ ಅಂದ್ರು, ಒಳಗಡೆ ಭೀಷ್ಮ ಬಂದು ನನಗೆ ಸಹಾಯ ಮಾಡ್ತಾರೆ, ಇಲ್ಲಾಂದರೆ ನನ್ನ ಧರ್ಮಪತಿಗಳು 5 ಜನ ಇದ್ದಾರೆ, ಅವ್ರು ಬಂದು ನನಗೆ ಹೆಲ್ಪ್. ಕೃಷ್ಣ ಅಂತ ಹೇಳ್ಬಿಟ್ಟು ಇವರೆಲ್ಲ ಬರ್ತಾರೇನೋ ಅಂತ ಎದುರು ನೋಡಿದ್ರು, ಯಾರು ಬಂದಿಲ್ಲ. ಇವರೆಲ್ಲ ಯಾರು ಬರಲ್ಲ ಅಂತ ಕೈ ಮೇಲೆ ಹಚ್ಬಿಟ್ರು, ಕೈ ಮೇಲೆ ಶರಣಾಗತಿ ಆಗ್ಬಿಟ್ಟು ಗೋವಿಂದ ದಾಮೋದರ ಮಾಧವ ನೀನು ಬಂದ್ರೆ ಇದಾಗೋದು, ಇನ್ಯಾರು ಆಗಲ್ಲ ಅಂದ್ಮೇಲೆ ಆಮೇಲೆ ಕೃಷ್ಣ ಬಂದ್ರು. ಅದಕ್ಕೆ ಕೇಳಿದೆ ದ್ರೌಪದಿ, ನಾನು ಕರೆಯುವಾಗ ನೀನು ಯಾಕೆ ಬಂದಿಲ್ಲ ಅಂದರೆ, ನೀನು ನನ್ನ ಕರೆದಿಲ್ಲಮ್ಮ, ನಾನು ಇಲ್ಲೇ ಇದ್ದೆ, ನನ್ನ ಕರೆದಿಲ್ಲ ನೀನು. ನಿನ್ನ ಮನಸ್ಸಲ್ಲಿ ನನ್ನ ಹೆಸರು ಕರಿತಾ ಇದೆಯಾ, ಮನಸ್ಸಲ್ಲಿ ಯಾರಿದ್ದಾರೆ ನಿನಗೆ? ಭೀಷ್ಮ ಇದ್ದಾರೆ, ಭೀಮ ಇದ್ದಾರೆ, ಅರ್ಜುನ, ಇವ್ರನ್ನೆಲ್ಲ ಕರಿತಾ, ಇವ್ರನ್ನ ಎದುರು ನೋಡ್ತಾ ಇದ್ದಕ್ಕೆ ನಾನು ಬಂದಿಲ್ಲ. ನೀನು ಮನಸ್ಪೂರ್ವಕವಾಗಿ ಹೃದಯಪೂರ್ವಕ ನಾನು ಕರೆದಿದ್ರೆ ನಾನು ತಕ್ಷಣ ಬಂದ್ಬಿಡ್ತಾ ಇದ್ದೆ ನಿನಗೆ. ಎಲ್ಲ ಅದಕ್ಕೆ ನಮ್ಮ ಭಾವ ಏನು ಅಂತ ನೋಡ್ತಾರೆ ಭಗವಂತ.
ನಮ್ಮ ಭಾವ ಯಾವ ಥರ ಭಾವ ಇದೆಯೋ ಆ ಭಾವಕ್ಕೆ ತಕ್ಕಂತೆ ನಮಗೆ ಕರುಣೆ ಅನುಗ್ರಹ ಸಿಗುತ್ತೆ ಯಾವಾಗ. ಲಕ್ಷ್ಮೀ ದೇವಿ ಕೂಡ ಗೋ ಇದು ಮಾಡಿದಕ್ಕೆ ನೀನ್ ಯಾಕೆ ಬರ್ಲಿಲ್ಲ, ನನ್ ಗೋ ನನ್ ಸಗಣಿ ಎತ್ತು ಆಮೇಲೆ ಬರ್ತೀನಿ ಅಂತಿದೆ ಲಕ್ಷ್ಮೀ ದೇವಿ ಹಂಗೆ ಹೇಳೋದು. ಹೌದೌದು, ಆ ಥರ ಇಲ್ಲಿ ಶೋಕದಲ್ಲಿರೋರು ಭಗವಂತ ಹತ್ರ ಬಂದು ಕಂಡೀಷನ್ ಹಾಕೊಂಡು ಬರ್ತಾರೆ, ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳು, ಈ ಶೋಕದಿಂದ ನಾನು ಅಶೋಕ ಆಗಬೇಕು. ಶೋಕ ಅಂದರೆ ದುಃಖ, ಅಶೋಕ ಅಂದರೆ ದುಃಖ ಇಲ್ದಿರೋರು, ಅದಕ್ಕೆ ಅಶೋಕ ಅಂತ ಹೆಸರು. ಅದಕ್ಕೆ ಶೋಕದಿಂದ ನಾನು ಅಶೋಕನಾಗಬೇಕು, ಶೋಕದಿಂದ ನಾನು ದುಃಖದಿಂದ ನಾನು ಪಾರಾಗಬೇಕು, ಆವಾಗ ನಾನು ನಿನಗೆ ಭಕ್ತಿ ಸೇವೆ ಮಾಡ್ತೀನಿ ಕೇಳ್ಕೊಬೇಕು. ಸೊ ಆವಾಗ ಇದು ಫಸ್ಟು ಈ ಮೊದಲನೇ ಪುಣ್ಯವಂತರು. ಎರಡನೇ ಪುಣ್ಯವಂತರು ಯಾರು ಅಂತ ಹೇಳಿದ್ರೆ ಇಲ್ಲಿ ದುಡ್ಡಿಗಾಗೆ ಬರೋದು ಭಗವಂತನ ಹತ್ರ, ಹಣಕ್ಕಾಗೆ ಬರೋದು ಭಗವಂತನಿಗೆ. ನಿನ್ನ ಭಕ್ತಿ ಸೇವೆ ಮಾಡ್ತೀನಿ, ನನಗೆ ಈ ತಿಂಗಳು ವ್ಯಾಪಾರ ಚೆನ್ನಾಗಾಗಲಿ, ಈ ತಿಂಗಳು ನನಗೆ 50,000 ಬರ್ತಾ ಇದೆ, ಈ ವರ್ಷ ಬರೋ ವರ್ಷ ನನಗೆ ತಿಂಗಳಿಗೆ 10 ಲಕ್ಷ ರೂಪಾಯಿ ಬರಬೇಕು. ಇಲ್ಲ ಅಲ್ಲೇ ದೇವಸ್ಥಾನದಲ್ಲಿ ಏನೋ ಒಂದು ವ್ಯವಹಾರ ಮಾಡೋದು, ಯಾವುದೋ ವ್ಯವಹಾರ ಮಾಡ್ಕೊಂಡು ಅಲ್ಲೇ ಅವ್ರು ಏನು ಇದು ವ್ಯಾಪಾರ ಮಾಡ್ತಾ ಇದ್ರೆ ಆ ವ್ಯಾಪಾರನ ಇದಲ್ಲಿ ತೊಗೊಂಬರೋದು, ದೇವಸ್ಥಾನಕ್ಕೆ ತೊಗೊಂಬಂದು ಭಕ್ತರಿಗೆ ವ್ಯಾಪಾರ ಮಾಡೋದು. ಒಂದು ವೇಳೆ ಭಕ್ತರುಗಳು ಏನಾದರೂ ಅದನ್ನು ಯಾರೋ ಒಪ್ಕೊಂಡೇ ಇದ್ದರೆ ಕೆಲವರೆಲ್ಲ ಬೈಕೊಂಡೇ ಹೋಗ್ಬಿಡ್ತಾರೆ. ಒಬ್ಬ ಹೆಂಗಸು ಏನಾಯಿತು ಅಂದರೆ ದೇವಸ್ಥಾನದಲ್ಲಿ, ದೊಡ್ಡ ದೇವಸ್ಥಾನ, ಅವರು ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ಮಾರ್ತಾಯಿದ್ರು. ಸರಿ, ಒಬ್ಬ ಭಕ್ತರು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಅವ್ರ ಹತ್ರ ಮಾತಾಡಿಕೊಂಡು ಸ್ವಲ್ಪ ಮಾತಾಡಿಕ್ಕೆ ಸ್ವಲ್ಪ ಸಮಾಧಾನ ಆಯಿತು, ಭಕ್ತಿ ಸೇವೆ ಮಾಡೋಣ ಅಂತ ಇಂಟ್ರೆಸ್ಟ್ ಬಂತು. ಆದರೆ ಮನಸ್ಸಲ್ಲಿ ಏನು ಇಟ್ಕೊಂಡಿದೆ ಅಂದರೆ ಈ ಭಕ್ತಿ ಸೇವೆ ಹೆಸರಲ್ಲಿ ನನ್ನ ವಸ್ತು ಎಲ್ಲ ಇದೆಯಲ್ಲ ಅದು ಒಳಗಡೆ ದೇವಸ್ಥಾನದ ಒಳಗಡೆ ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ನಾನು ಡಾಕ್ಟರ್ ಥರ ಅಮ್ಮ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಟ್ಟು ನಾನು ಸಂಪಾದಿಸ್ಬೋದು ಅಂತ ಒಂದು ಐಡಿಯಾ ಬಂದ್ಬಿಡ್ತು ಮನಸ್ಸಲ್ಲಿ. ಹಣದ ಅದೇ ಹಣಕ್ಕೋಸ್ಕರ ಬಂದಿರೋದು, ಹಣಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದರು. ಅದೇನಾಯಿತು ಅಂದರೆ ಒಂದು ಇದರಲ್ಲಿ ಸ್ವಲ್ಪ ಭಕ್ತರೆಲ್ಲ ಅವ್ರ ಟ್ರೀಟ್ಮೆಂಟ್ ತೊಗೊಳ್ಲಿಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಬೇರೆ 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 ವೈದ್ಯ ಮಾಡ್ಕೊತಾ ಇರ್ತಾರಲ್ಲ. ಸರಿ, ಕೆಲವರು ತೊಗೊಂಡ್ರು, ಕೆಲವರು ತೊಗೊಂಡಿಲ್ಲ, ಯಾರೋ ಒಬ್ಬರು ತೊಗೊಂಡು ಕೆಲವರೆಲ್ಲ ತೊಗೊಂಡಿಲ್ಲ. ಮನೆ ವೈದ್ಯ ಮಾಡ್ಕೊತಾರೆ, ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ತೊಗೊತಾರೆ ಅಂದ್ಕೊಳ್ಳಿ, ಅದು ಬೇರೆ ವಿಷಯ. ಸೊ ಅದಾಗಿದ ತಕ್ಷಣ ಈ ಭಕ್ತ ಯಾವ ಭಕ್ತ ಪ್ರಚಾರ ಮಾಡ್ತಾನೋ ಅವ್ರ ಮೇಲೆ ಜಗಳ ಹೊಟ್ಬಿಟ್ರು. ನಿಮ್ಮ ಭಕ್ತರೆಲ್ಲ ಸರಿಗಿಲ್ಲ, ನೀವು ಇದೆಲ್ಲ ನೀವು ಮಾಡೋದು ಸರಿಗಿಲ್ಲ, ನಿಮ್ಮ ಇದು ಪದ್ಧತಿ ಸರಿಗಿಲ್ಲ, ನಿಮ್ಮ ಜೀವನ ಶೈಲಿ ಸರಿಗಿಲ್ಲ, ಅದು ಇದು ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು. ಜಪ ಮಾಡೋದು ಬಿಟ್ಬಿಟ್ರು, ಬುಕ್ಸ್ ಓದೋದು ಬಿಟ್ಬಿಟ್ರು, ಎಲ್ಲ ಬಿಟ್ಬಿಟ್ಟು ಇವನ್ನ ಬ್ರಹ್ಮಚಾರಿನೇ ಬೈದ್ಬಿಟ್ರು ಚೆನ್ನಾಗಿ. ಬಂದಿರೋದು ಏನಕ್ಕೋಸ್ಕರ, ಹಣಕ್ಕೋಸ್ಕರ. ಆದರೆ ಇವ್ರು ಒಂದು ಎಕ್ಸಾಂಪಲು, ಬೇರೆ ಕೆಲವರೆಲ್ಲ ಆ ಥರ ಬಂದು ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಬಂದು ಕೂತ್ಕೊಂಡು ಉಪನ್ಯಾಸ ಕೇಳ್ತಾರಲ್ಲ, ಆವಾಗ ಗೊತ್ತಾಗ್ಬಿಡುತ್ತೆ, ಓ ಭಗವದ್ಗೀತೆ ಇದನ್ನು ಉಪದೇಶ ಮಾಡಲ್ಲ ನನಗೆ. ಭಗವದ್ಗೀತೆ ಏನು ಉಪದೇಶ ಮಾಡುತ್ತೆ? ಶುದ್ಧ ಭಕ್ತಿನ ಉಪದೇಶ ಮಾಡುತ್ತೆ. ಅನ್ಯ ಅಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದನಾಹುತಂ ಅನುಕೂಲ್ಯೇನ ಕೃಷ್ಣನ ಶೀಲಂ ಭಕ್ತಿ ಉತ್ತಮ. ಭಗವದ್ಗೀತೆ ಏನು ಉಪದೇಶ ಮಾಡೋದಂದರೆ, ನೀನು ಶುದ್ಧ ಭಕ್ತಿ ಮಾಡಬೇಕು ಅಂದರೆ ನೀನು ಯಾವ ಆಸೆ ಆಕಾಂಕ್ಷೆಗಳು ನೀನು ಇಟ್ಕೋಬಾರ್ದು. ಕರ್ಮಕಾಂಡದ ಕರ್ಮಕಾಂಡದಿಂದ ಬರೋ ಲಾಭಗಳನ್ನ ನೀನು ಎದುರು ನೋಡಬಾರ್ದು. ಭೌತಿಕ ವಸ್ತುಗಳ ಮೇಲೆ ಯಾವುದ್ರ ಮೇಲೆ ನೀನು ಅದ್ರ ಮೇಲೆ ಆಕರ್ಷಣೆ ಇರಬಾರ್ದು. ನಿನಗೆ ಭೌತಿಕವಾದ ವ್ಯಕ್ತಿಗಳ ಮೇಲೆ ಆಕರ್ಷಣೆ ಇರಬಾರ್ದು. ಆಮೇಲೆ ಫಲಾಪೇಕ್ಷೆ ಎದುರು ನೋಡಬಾರ್ದು ನೀನು. ಅದೇ ಥರ ಜ್ಞಾನಿಗಳಾಗಿ ಇರಬಾರ್ದು ನೀನು. ಜ್ಞಾನಿಗಳಂದರೆ ತುಂಬ ನಾಲೆಡ್ಜ್ ಇರೋರು ಏನು ಮಾಡ್ತಾರೆ, ಶಾಸ್ತ್ರಗಳೆಲ್ಲ ಓದ್ಬಿಟ್ಟು ಅವ್ರ ಮನಸ್ಸಲ್ಲಿ ಏನು ಬರುತ್ತೋ ಅದನ್ನು ಉಪಯೋಗಿಸ್ತಾರೆ. ದೇವ್ರು ಏನು ಹೇಳಿದ್ರು, ಶಾಸ್ತ್ರದಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ಫಾಲೋ ಮಾಡೋಲ್ಲ, ಅದನ್ನು ಆಚರಣೆ ಮಾಡೋಲ್ಲ. ಅದನ್ನೂ ಇರಬಾರ್ದು. ಹೆಂಗಿರ್ಬೇಕು ನಿನ್ನ ಭಕ್ತಿ ಅಂದರೆ, ಭಗವಂತನಿಗೆ ಭಕ್ತಿಗೆ ಸಾಧಕವಾಗಿರ್ಬೇಕು. ಅಂದರೆ ಫೇವರಬಲ್ ಆಗಿರಬೇಕು, ಅನುಕೂಲ್ಯವಾಗಿರ್ಬೇಕು. ಅನುಕೂಲ್ಯೇನ ಕೃಷ್ಣನು ಶೀಲನ. ಇವ್ರು ಏನು ಮಾಡ್ತಾರೆ, ಕೆಲವು ದುಡ್ಡುಗೋಸ್ಕರ ಬಂದು ಏನು ಮಾಡ್ತಾರೆ, ಬರ್ತಾರೆ ಏನೋ ಸಂಪಾರ್ಸನ, ಇಲ್ಲಾಂದರೆ ಸಂಪಾರ್ಸನ ಅಂತ ಒಬ್ರು ಬರ್ತಾರೆ. ಇನ್ನು ಕೆಲವರು ಭಕ್ತಿ ಸೇವೆ ಮಾಡದೆ ಭಗವಂತ ನನಗೆ ಜಾಸ್ತಿ ದುಡ್ಡು ಕೊಡ್ತಾನೆ. ಇವಾಗ 90% ಎಲ್ಲರೂ ಹಂಗೆ ಮಾಡೋದು. ಈಗ ತಿರುಪತಿಗೆ ಹೋಗೋರಲ್ಲ, ಏನಕ್ಕೆ ಗೊತ್ತಾ ಹೋಗೋದು? ಭಕ್ತಿಗೋಸ್ಕರ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಎಲ್ಲರೂ ಕೆಲವರೆಲ್ಲ ಸಿಸ್ಟಮ್ ಇಟ್ಕೊಂಡವ್ರೆ. ಆದರೆ ಅಲ್ಲಿ ಹೋಗ್ಬಿಟ್ಟು ಲಿಸ್ಟ್ ಹೇಳ್ಬಿಟ್ಟು ಬರ್ತಾರೆ, ಅದೇ ಗೋವಿಂದನಿಗೆ ನನಗೆ ಈ ಲಿಸ್ಟ್ ಇದೆಯಪ್ಪ, ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನನ್ನ ಗಂಡನ ಮದುವೆ ಆಗಿಲ್ಲ, ನನ್ನ ಮಗನಿಗೆ ಮದುವೆ ಆಗಿಲ್ಲ, ನನ್ನ ಮಗನಿಗೆ ಒಳ್ಳೆ ಕೆಲಸ ಬೇಕು, ಅವ್ನು ಫಾರಿನ್ಗೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ, ಇನ್ನೂ ರೆಡಿ ಮಾಡು, ಇದೆಲ್ಲ ಲಿಸ್ಟ್ ಹೇಳ್ಬಿಟ್ಟು ಅದು ಶುದ್ಧವಾದ ಭಕ್ತಿ ಅಲ್ಲ. ಆದರೆ ಇಂಥ ವ್ಯಕ್ತಿಗಳು, ಇಂಥ ಪುಣ್ಯವಂತರು ಏನಾದರೂ ಭಕ್ತರ ಜೊತೆ ಸಾಂಗತ್ಯ ಮಾಡ್ಕೊಂಡ್ಬಿಟ್ರೆ, ಪುಸ್ತಕ ಓದೋದು, ಇಲ್ಲ ಪ್ರಸಾದ ತೊಗೊಳ್ಳೋದು, ಇಲ್ಲ ಭಕ್ತರ ದೇವಸ್ಥಾನಕ್ಕೆ ಹೋಗಿ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದು, ಇಲ್ಲ ಇಂಥ ಪ್ರಸಂಗದಲ್ಲಿ ಕೂತ್ಕೊಳ್ಳೋದು, ಈ ಥರ ಕೂತ್ಕೊಂಡು ಏನಾದರೂ ಯಾವುದೋ ಒಂದು ಸ್ಟೇಟ್ಮೆಂಟ್ ಅವ್ರನ್ನ ಬದಲಾಯಿಸ್ಬಿಡುತ್ತೆ, ಪರಿವರ್ತನೆ ತೊಗೊಂಡ್ಬರುತ್ತೆ. ಆವಾಗ ಭಕ್ತರಾಗ್ಬಿಡ್ತಾರೆ.
ಆದರೆ ಭಗವಂತ ಏನು ಎದುರು ನೋಡ್ತಾನೆ. ಆಮೇಲೆ ಮೂರನೇದು ಇನ್ನೊಬ್ಬರು ಮೂರನೇ ತರಗ ಪುಣ್ಯವಂತರು ಯಾರು ಅಂತ ಹೇಳಿದ್ರೆ ವಿಚಾರಣೆ ಮಾಡೋದು. ಅಂದರೆ ತಿಳ್ಕೊಳ್ಬೇಕಂದ್ರೆ ತುಂಬ ಇಷ್ಟ ಇವ್ರಿಗೆ. ಏನಾದರೂ ಒಂದು ವಸ್ತು ನೋಡಿದ್ರೆ ಇದು ಹೇಗೆ ಬಂತು, ಇದು ಯಾರು ಕಂಡುಹಿಡಿದ್ರು, ಇದು ಎಲ್ಲಿಂದ ಬಂತು, ಇದರ ಹಿನ್ನೆಲೆ ಏನು, ಇದ್ರ ವೃತ್ತಾಂತ ಏನು ಹೇಳ್ತಾ ಇದೆ, ಇದ್ರದ್ದೆಲ್ಲ ಅದು ತಿಳ್ಕೊಳ್ಳೋದು ತುಂಬ ತುಂಬ ವಿಚಾರಣೆ ಮಾಡ್ಕೊಳ್ಳೋದು. ಈಗ ಕೆಲವರೆಲ್ಲ ನೋಡಿದ ಈ ಅಮೇರಿಕನಲ್ಲಿ ಹುಟ್ಟೋ ಮಕ್ಕಳೆಲ್ಲ 24 ಕ್ವಶನ್ ಕೇಳ್ತಾನೆ ಇರ್ತಾರೆ. ಒಂದಿಬ್ಬರು ಮೂವರ ಹತ್ರ ಮಾತಾಡಿದೆ ಮಕ್ಕಳ ಹತ್ರ, ಕೇಳ್ತಾ ಇರೋದೆ ಪ್ರಶ್ನೆಗಳು, ವಿಚಾರಣೆ. ಇಂಥವ್ರು ಕೂಡ ಭಗವಂತನ ಹತ್ರ ಬರ್ತಾರೆ, ನಾಲೆಡ್ಜ್ ಕೊಟ್ಟಿರ್ತಾರೆ. ನಾಲೆಡ್ಜ್ ಅಂದರೆ ಅವ್ರ ತಾಯಿ ತಂದೆ ಹೆಂಗಿರುತ್ತೆ ಹಂಗೆ, ಅದು ಜೀನ್ಸ್ ಮೇಲೆ ಬರುತ್ತೆ. ಗರ್ಭದಲ್ಲಿ ಮಗು ಇರುವಾಗ ಅವ್ರು ಏನೇನು ಪ್ರಜ್ಞೆ, ಅವರು ಏನೇನು ಹೋಮ್ವರ್ಕ್ ಮಾಡಿರ್ತಾರೆ ನೋಡಿ, ಆ ಹೋಮ್ವರ್ಕ್ ತಕ್ಕಂತೆ ಮಕ್ಕಳು ಬರೋದು. ಅದಕ್ಕೆ ತಕ್ಕಂತೆ ಮುಖ್ಯವಾಗಿ ಅದಕ್ಕೆ ಗರ್ಭದಲ್ಲಿರುವಾಗ ಭಾಗವತ ಓದಬೇಕು, ಭಗವದ್ಗೀತೆ ಓದಬೇಕು, ಜಪ ಮಾಡಬೇಕು. ಪ್ರಹ್ಲಾದರು ಅದಕ್ಕೆ ಅವ್ರು ಭಕ್ತರಾಗಿದ್ದು. ಅವಾಗ ಅಂಥವರು ಭಗವಂತನ ಹತ್ರ ಬರ್ತಾರೆ, ಬಂದು ಅವರು ಭಕ್ತರಾಗೋದಕ್ಕೆ ಚಾನ್ಸಸ್ ಇದೆ, ಭಕ್ತರು ಆಗದೇ ಇರೋದಕ್ಕೂ ಚಾನ್ಸ್ ಇದೆ. ಕೆಲವರು ಬರ್ತಾರೆ, ಅವ್ರ ವಿಚಾರಣೆಗೆ ಏನಾದರೂ ಸರಿಯಾದ ಆನ್ಸರ್ ಸಿಕ್ಕಿಲ್ಲ ಅಂದರೆ ಅವ್ರು ಭಕ್ತರಾಗಲ್ಲ. ಅವ್ರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡ್ತು ಅಂದರೆ ವಿಚಾರಕ್ಕೆ ಬಂದಿರೋದು ಇವ್ರ ಫ್ಯಾಮಿಲಿ ಸಮಾಚಾರಗೆಲ್ಲ ಅದಕ್ಕೆಲ್ಲ ಇದೆ ಬರಲ್ಲ, ಅದ್ರ ಬಗ್ಗೆ ಇವರು ಚಿಂತೆ ಬೇಡ. ವಿಚಾರ ಯಾಕೆ ಫ್ಯಾಮಿಲಿ ಸಮಾಜ ಯಾಕಪ್ಪ ಹಿಂಗಾಯ್ತು ನನ್ನ ಫ್ಯಾಮಿಲಿಯಲ್ಲಿ, ಏನಿದಕ್ಕೆ ಕಾರಣ, ಯಾಕೆ ನಮ್ಗೆ ಯಾವಾಗಲೂ ಏನಾದರೂ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಅವ್ರು ಬೇರೆ, ಅವ್ರು ಮೊದಲನೇ ತರಕ ಪುಣ್ಯವಂತರು ಅವರು. ಇವರು ಯಾರು ಅಂದರೆ ವಿಚಾರಣೆ ಮಾಡೋದು. ಭಗವಂತ ಇದು ಮಳೆ ಬರುತ್ತೆ, ಮಳೆ ಬರಲ್ಲ, ಹೆಂಗೆ ಮಳೆ ಎಲ್ಲ ಹೆಂಗೆ ಬರ್ತಾ ಇದೆ, ಮಳೆ ಹೆಂಗೆ ಬಂತು, ಈ ಸಮುದ್ರ ಯಾರು ಸೃಷ್ಟಿ ಮಾಡಿದ್ರು, ಈ ಪ್ರಪಂಚ ಯಾರು ಸೃಷ್ಟಿ ಮಾಡಿದ್ರು, ಹೆಂಗೆ ಇದೆಲ್ಲ ಮ್ಯಾನೇಜ್ ಮಾಡ್ತಾರೆ, ಯಾರು ಮ್ಯಾನೇಜ್ ಮಾಡ್ತಾರೆ, ಇದನ್ನು ಯಾರು ಆಡಳಿತ ಮಾಡ್ತಾರೆ, ಇದಕ್ಕೆ ಯಾರು ಸುಪ್ರೀಂ ಯಾರು, ಇಂಥ ವಿಚಾರಣೆ ಮಾಡೋದು. ವಿಚಾರಣೆಗಳು ಅಥತೋ ಬ್ರಹ್ಮ ಜಿಜ್ಞಾಸ. ಈ ಜಿಜ್ಞಾಸ ಮಾಡೋರು ಭಗವಂತನ ಹತ್ರ ಬರ್ತಾರೆ. ಆದರೆ ಅವ್ರ ಕಂಡೀಷನ್ ಅಂದರೆ ಅವರು ವಿಚಾರಣೆಗಳಿಗೆಲ್ಲ ಉತ್ತರ ಸಿಗ್ಬೇಕು ಅವ್ರಿಗೆ, ಅಂಥವ್ರು ಭಗವಂತನ ಹತ್ರ ಬರ್ತಾರೆ. 4ನೇವ್ರು ಯಾರು ಅಂತ ಹೇಳಿದ್ರೆ ಸರ್ಚಿಂಗ್ ಫಾರ್ ದ ನಾಲೆಡ್ಜ್. ಭಗವಂತನ ವಿಜ್ಞಾನದ ಬಗ್ಗೆ ತಿಳ್ಕೊಳ್ಳೋರು. ಭಗವಂತ ಯಾರು, ಭಗವಂತನ ಒಂದು ಸ್ವರೂಪ ಏನು, ಭಗವಂತನಿಗೆ ರೂಪ ಇದೆಯಾ, ಭಗವಂತನ ಗುಣ ಏನೇನು, ಅವನ ಲೀಲೆಗಳು ಏನೇನು, ಇದೆಲ್ಲ ತಿಳ್ಕೊಳಕ್ಕೆ ಬಂದಿರೋದು 4ನೇವ್ರು ಇವರು. ಸೊ ಈ ಥರ ಈ 4 ತರಗತಿ ಪುಣ್ಯವಂತರೂ ಶುದ್ಧವಾದ ಭಕ್ತರು ಅಲ್ಲ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾರು ನನ್ನ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ಅಂದರೆ ನಾಲೆಡ್ಜು, ಜ್ಞಾನ ಪಡಿತಾರೋ, ಯಾವುದರಿಂದ, ಭಗವದ್ಗೀತೆಯಿಂದ, ಭಾಗವತಮಿಂದ, ಅದು ಯಾರ ಹತ್ರ ಕಳಿಬೇಕು, ಶುದ್ಧ ಭಕ್ತರಿಂದ ಹತ್ರ, ಪ್ರಾಮಾಣಿಕ ಗುರುವನ ಅವರು ಸಂಪರ್ಕ ಮಾಡಿ ಅವ್ರ ಹತ್ರ ಇದೆಲ್ಲ ತಿಳ್ಕೊಂಡು ಭಕ್ತಿ ಸೇವೆ ಮಾಡ್ತಾರೋ, ಶುದ್ಧ ಭಕ್ತಿ ಸೇವೆ ಮಾಡ್ತಾರೋ, ಅವರು ನನಗೆ ಬೇಗ ನನ್ನ ಹತ್ರ ಬರ್ತಾರೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಬೇಗ ಅವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ನನ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಓದ್ಬಿಟ್ಟು ನನ್ನ ಭಕ್ತಿ ಸೇವೆಯಲ್ಲಿ ಯಾವಾಗಲೂ ಯುಕ್ತ ಮಾಡ್ಕೊತಾರಲ್ವಾ, ಯಾವಾಗಲೂ ಈಡ್ಪಡಿಸ್ಕೊತಾರೆ ನನ್ನ ಸೇವೆಯಲ್ಲಿ, ಅಂಥವರು ಬೇಗ ನನ್ನ ಹತ್ರ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. When these 4 kinds of persons come to the Supreme Lord for devotion service and completely purified by the association of pure devotee, ಇವ್ರು ಹೆಂಗೆ ಶುದ್ಧ ಆಗ್ತಾರೆ ಅಂದರೆ ಶುದ್ಧ ಭಕ್ತರ ಜೊತೆ ಸೇರ್ಕೊಂಡು ಶುದ್ಧ ಆಗ್ತಾರೆ. ಶುದ್ಧ ಆಗೋದಂದರೆ ಮೊದಲು ಭಗವಂತ ನಾಮ ಹೇಳ್ತಾ ಶುದ್ಧ ಆಗ್ಬಿಡ್ತಾರೆ. So they also become pure. As far as miscreants are concerned, for them devotion service is very difficult because their lives are selfish, irregular and without spiritual goals. ಅಂದರೆ ತುಂಬ ಕಷ್ಟ ಇವ್ರಿಗೆ. ಮಿಸ್ಕ್ರೀನ್ಸ್ ಯಾರಂದರೆ ಶರಣಾಗತಿ ಆಗದೆ ಇರ್ತಾರೆ ನೋಡು, ಅವ್ರು ಇಲ್ಲಿ ಈ ಥರ ಶರಣಾಗತಿ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅವರು ಏನಂದರೆ ಸ್ವಾರ್ಥಿಗಳು. ಯಾವ ಕೆಲಸ ಮಾಡಿದ್ರು ನನಗೇನು ಬರುತ್ತೆ, ಯಾವುದನ್ನ ಏನು ಕೆಲಸ ಕೊಟ್ರೂ, ಏನು ಸಹಾಯ ಮಾಡಿದ್ರು ನನಗೇನು ಕೊಡ್ತೀನಿ, ಸುಮ್ಮನೆ ನಾನು ಸರ್ವಿಸ್ ಮಾಡಲ್ಲ, ನಾನು ಲೇಬರ್ ಬೇಸ್ ಮಾಡ್ಕೊಳ್ಳಲ್ಲ, ಏನಾದರೂ ನನಗೆ ಲಾಭ ಇರಬೇಕು. ಈಗ ಕೆಲವರೆಲ್ಲ ಭಕ್ತಿ ಸೇವೆಗೆ ಬರ್ತಾರೆ, ಆದರೆ ಅವ್ರಿಗೆ ಏನಾದರೂ ಒಂದು ಲಾಭ ಇರಬೇಕು. ಒಂದು ಹೆಸರು ಏನಂದರೆ ಇದು ಪೂಜಾ ಪ್ರತಿಷ್ಠೆ. ಕೆಲವ್ರಿಗೇನು ಬೇಕು, ಪದವಿ ಬೇಕು. ಕೆಲವ್ರಿಗೇನು ಬೇಕು, ಹೊಗಳತೆ ಬೇಕು, ಎಲ್ಲರೂ ಹೊಗಳ್ಬೇಕು. ಓ ಪ್ರಭು ಅಟ್ಲವಾಡು ಅಟ್ಲವಾಡು ಅಂತ ಹೊಗಳ್ಬೇಕು ಎಲ್ಲರೂ. ಇದಿದ್ರೇ ಇವರೆಲ್ಲ. ಆದರೆ ಇವರು ಯಾರು ಅಂದರೆ ಈ ಮಿಸ್ಕ್ರಿಯನ್ಸು, ಈ ದುಷ್ಕೃತಿನ, ಈ ಪಾಪಿಗಳಿವರಲ್ಲಪ್ಪ, ಇವರು 4 ಜನ ಹಿಂದಿನ ಸ್ಟೋಕಲ್ಲಿ ನೋಡೋದು. ಅವರು ಭಗವಂತನ ಶರಣಾಗತಿ ಯಾಕೆ ಆಗಲ್ಲ ಅಂದರೆ ಅವ್ರು ಯಾವಾಗಲೂ ಭೌತಿಕವಾದ ಆಸೆಗಳು ಯಾವಾಗಲೂ ಇದ್ದೇ ಇರುತ್ತೆ. ಅವ್ರಿಗೆ ಅಸುರ ಗುಣಗಳು ಜಾಸ್ತಿ ಅವ್ರಿಗೆ.
ನಾನೇ ರಾಜ ಆಗಿರಬೇಕು, ನಾನೇ ಬಾಸ್ ಆಗಿರಬೇಕು, ನಾನು ಒಬ್ಬನೇ ಚೆನ್ನಾಗಿರ್ತೀನಿ. ನಾನು ಚೆನ್ನಾಗಿರಬೇಕು, ನಾನು ಸ್ವಾರ್ಥಿಗಳು ಏನು ಯಾವ ಕೆಲಸ ಮಾಡಿದ್ರು ಏನು ಎದುರು ನೋಡೋದು, ಫಲ ಎದುರು ನೋಡೋದು. ಆಮೇಲೆ ಇನ್ನೊಂದು ಯಾವುದು ಒಂದು ಮುಂದುವರಿಸಲ್ಲ ಅವರು, ಎಲ್ಲ ರೆಗ್ಯುಲರ್ ಇರಲ್ಲ, ಯಾವುದ್ರಲ್ಲಿ ರೆಗ್ಯುಲರ್ ಇರಲ್ಲ ಅವರು. ಸೊ ಅವರಿಗೆ ಆಧ್ಯಾತ್ಮಿಕವಾದ ಒಂದು ಗುರಿನೇ ಇರಲ್ಲ. ನನ್ನ ಗಮ್ಯ ಏನು, ನನ್ನ ಮಾನವ ಜೀವನದ ಗಮ್ಯ ಏನು, ನಾನು ಈ ಮಾನವ ಜೀವನ ತೊಗೊಂಡ್ಮೇಲೆ ನಾನು ಶಾಸ್ತ್ರಗಳು ಏನು ಹೇಳ್ತಾರೆ, ಗುರುಗಳು ಏನು ಹೇಳ್ತಾರೆ, ಅದ್ರ ಬಗ್ಗೆ ಚಿಂತೆನೇ ಬಿರಲ್ಲ ಅವರು. ಅಂಥವ್ರೆಲ್ಲ ಭಗವಂತ ಹತ್ರ ಬರೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಕರೆಕ್ಟ್. ಬಟ್ ಈವನ್ ಸಮ್ ಆಫ್ ದೆಮ್ ಬೈ ಚಾನ್ಸ್ ವೆನ್ ದೆ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್, ಆದ್ರೇನು ಏನಾದರೂ ಒಂದು ಚಾನ್ಸು ಭಕ್ತರ ಹತ್ರ ಸಂಪರ್ಕ ಮಾಡ್ಕೊಂಬಿಟ್ರೆ ಅವ್ರು ಭಕ್ತರಾಗ್ಬಿಡ್ತಾರೆ. ಅಂಥವ್ರು ಏನಾದರೂ ಬೈ ಚಾನ್ಸು ಎಲ್ಲೋ ಇವಾಗ ಎಲ್ಲೋ ಟ್ರೈನಲ್ಲಿ ಓದ್ತಾ ಇರ್ತಾರೆ, ಒಂದು 20 ಜನ ಭಕ್ತರು ಬಂದಿರ್ತಾರೆ, ಮಾಯಾಪುರಕ್ಕೆ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಅವನು ಬಂದು ಕೂತ್ಕೊಂಡಿರ್ತಾನೆ, ಇವರು ಪ್ರಸಾದ ತಿಂತಾ ಇರ್ತಾರೆ, ಅವನೇ ಸ್ವಲ್ಪ ಎತ್ತು ಕೊಡ್ತಾನೆ ಪ್ರಸಾದ. ಆ ಪ್ರಸಾದ ತಿಂದ ತಕ್ಷಣ ಅವ್ನಿಗೆ ಏನಾಗುತ್ತೆ ಅಂದರೆ ಚೇಂಜ್ ಆಗೋಕ್ಕೆ ಚಾನ್ಸಸ್ ಆಗುತ್ತೆ. ಆಧ್ಯಾತ್ಮಿಕವಾದ ಒಂದು ಬೀಜ ನಟ್ಟದಂಗೆ ಆಗುತ್ತೆ. ಆಮೇಲೆ ಏನೋ ಒಂದು ಕಾರ್ಡ್ ಕೊಡ್ತಾರೆ, ನೋಡಪ್ಪ ಇದೆಲ್ಲ ಹರಿನಾಮ ಮಾಡೋದು, ಚಾಂಟ್ ಮಾಡೋದು, ಜಪ ಮಾಡೋದು, ಕೂತ್ಕೊಂಡು ಅದೆಲ್ಲ ಮಾತಾಡೋದೆಲ್ಲ ಕೇಳ್ತಾ ಅವನು ಭಕ್ತನಾಗೋದಕ್ಕೆ ಚಾನ್ಸಸ್ ಇದೆ. ಅವ್ನು ಹಂಗೆ ಕಂಟಿನ್ಯೂ ಮಾಡಿದ್ರೆ ಅವ್ನಿಗೆ ಇಂಟ್ರೆಸ್ಟ್ ಆಗಿ ಅವ್ನು ಕಂಟಿನ್ಯೂ ಮಾಡಿಕೊಂಡು ಅವನು ಬೇರೆ ಸಮಯದಲ್ಲಿ ಆ ಟ್ರೈನ್ ಜರ್ನಿ ಬಿಟ್ಟು ಮತ್ತೆ ಎಲ್ಲಾದರೂ ಅವನು ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನ ಅವರು ಟೂರ್ಗೆ ಹೋಗಿರೋದು, ಬಾಂಬೆಗೆ ಹೋಗ್ಬಿಟ್ಟು ವಾಪಸ್ ಎಲ್ಲ ಕಡೆ ಸುತ್ಕೊಂಡು ಬರ್ತಾ ಇದ್ದಾರೆ. ಬಾಂಬೆಗೆ ಹೋಗಿ ಮಂತ್ರಾಲಯಕ್ಕೆ ಹೋಗಿದ್ರು, ಅಲ್ಲೆಲ್ಲ ಹೋಗಿ ಇವರು ಸೇಲಂ ಡಿವೋಟೀಸ್ ಅವರೆಲ್ಲ ಅವಾಗ ಹೋಗ್ತಾ ಇರ್ತಾರೆ. ಸೊ ದೋಸ್ ಹೂ ಆರ್ ಆಲ್ವೇಸ್ ಬಿಸಿ ವಿತ್ ಫ್ರೂಟಿವ್ ಆಕ್ಟಿವಿಟೀಸ್ ಕಮ್ ಟು ದ ಲಾರ್ಡ್ ಇನ್ ಮೆಟೀರಿಯಲ್ ಡಿಸ್ಟ್ರೆಸ್ ಅಂಡ್ ಅಟ್ ದಟ್ ಟೈಮ್ associate with pure devotees and become in the distressed devotees of the Lord. Those who are simply frustrated also come to us and become inquisitive of the Lord. Similarly, when the dry philosophers are frustrated in every field of knowledge, they sometimes want to learn of God, and they come to the Supreme Lord to render devotional service. And thus transcendental knowledge of the impersonal Brahman and localized Brahman and come to the personal conception of God by the grace of the Supreme Lord and Shiva. ಸೊ ಇದೆಲ್ಲ ಹೇಗಾಗುತ್ತೆ ಅಂದರೆ ಶುದ್ಧ ಭಕ್ತರದಿಂದನೇ ಆಗುತ್ತೆ. ಶುದ್ಧ ಭಕ್ತರಾದ ಸಾಂಗೀತ್ಯ ತೊಗೊಂಡ್ರದ ಇದೆಲ್ಲ ಆಗೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಒನ್ ಹೂ ಈಸ್ ಇನ್ ಫುಲ್ ನಾಲೆಡ್ಜ್ ಆ್ಯಂಡ್ ಹೂ ಈಸ್ ಆಲ್ವೇಸ್ ಎಂಗೇಜ್ ಇನ್ ಪ್ಯೂರ್ ಡಿವೋಷನ್. ಯಾರು ನನಗೆ ಶುದ್ಧ ಭಕ್ತಿ ನನಗೆ ಮಾಡ್ತಾರೋ ಮತ್ತು ನನ್ನ ಬಗ್ಗೆ ತಿಳ್ಕೊತಾರೋ, ನನ್ನ ಬಗ್ಗೆ ಭಗವಂತನ ಬಗ್ಗೆ ಯಾರು ತಿಳ್ಕೊತಾರೋ, ಭಗವಂತನ ಬಗ್ಗೆ ಯಾರು ಇದು ಶಾಸ್ತ್ರಗಳೆಲ್ಲ ಓದಿ ಭಗವಂತನ ಸ್ಥಾನ ಏನು, ದೇವತೆಗಳ ಸ್ಥಾನ ಏನು, ಇದನ್ನೆಲ್ಲ ತಿಳ್ಕೊಂಡಿರ್ತಾರೋ ಅವರು ನನಗೆ ತುಂಬ ತುಂಬ ಪ್ರಿಯವಾದವರು ಅಂತ ಹೇಳ್ತಾ ಇದ್ದಾರೆ. ತುಂಬ ಪ್ರಿಯ ನನಗೆ, ಅಹಂ ಚ ಮಮ ಪ್ರಿಯ ಅಂತ ಹೇಳ್ತಾರೆ. ಫ್ರೀ ಫ್ರಮ್ ಕಂಟಾಮಿನೇಷನ್ ಆಫ್ ಆಲ್ ಮೆಟೀರಿಯಲ್, ಅಂಥವ್ರಿಗೆ ಬಂದು ಭೌತಿಕವಾದ ಆಸೆಗಳು ಯಾವುದೂ ಇರಲ್ಲ. ಆಮೇಲೆ ಅವರು ದ ಡಿಸ್ಟ್ರೆಸ್ಡ್, ದ ಇನ್ಕ್ಯೂಸಿಟಿವ್, ದ ಪೆನಿಲೆಸ್ ಆಫ್ ದ ಸೀಕರ್. ಆಮೇಲೆ ದುಡ್ಡೇ ಇಲ್ದಿರೋನು ಅವನು ಬಂದ್ಬಿಡ್ತಾನೆ ಭಗವಂತ ಹತ್ರ, ಕಡು ಬಡವ ಅವನು ಭಗವಂತ ಹತ್ರ ಬಂದ್ಬಿಡ್ತಾನೆ. ಯಾಕಂದರೆ ಕೈಯಲ್ಲಿ ಏನಿಲ್ವಲ್ಲ, ಅದಕ್ಕೆ ಭಗವಂತನೇ ಗತಿ. ಯಾಕಂದರೆ ಭಗವಂತ ಎಲ್ಲರಿಗೂ ನೋಡ್ತಾನೆ, ಶ್ರೀಮಂತನಿಗೂ ನೋಡ್ತಾನೆ, ಬಡವ್ರನ್ನೂ ನೋಡ್ತಾನೆ. ಸೊ ಗಮನ ಎಲ್ಲೋ ಇರುತ್ತೆ ಅವನಿಗೆ. ಯಾಕಂದರೆ ಬೇರೆ ಟೈಮಲ್ಲಿ ಗಮನ ಎಲ್ಲ ಇರುತ್ತೆ, ದುಡ್ಡು ಖಾಲಿ ಆವಾಗ ಭಗವಂತ ಜ್ಞಾಪಕ ಬರ್ತಾನೆ, ಗಮನ ಆವಾಗ ಭಗವಂತ ಮೇಲೆ ಗಮನ ಬರ್ತಾನೆ. ಇಂಥವನು ಇದ್ದಾನೆ ಅಂತ ಆವಾಗ ಅಲ್ಲಿ ಹೋಗ್ತಾನೆ. ಅವಾಗ ಊಟ ತಿಂಡಿ ಎಲ್ಲಿರೋ ಅವಾಗ ಏನು ಮಾಡ್ತಾನೆ, ದೇವಸ್ಥಾನದಲ್ಲಿ ಊಟ ಆಗ್ತಾ ಇರ್ತಾರೆ, ಅಲ್ಲಿ ಓಡ್ತಾನೆ, ಎಲೆ ಎತ್ಕೊಂಡು ಓಡ್ತಾನೆ, ನನ್ನ ಪ್ರಸಾದ ಕೊಡಪ್ಪ ಅಂತ. ಬೇರೆ ಸಮಯದಲ್ಲಿ ಪ್ರಸಾದ ಕೊಟ್ಟರೆ ಹೋಟ್ಲಿಗೆ ಹೋಗೋಣ, ನಾನು ಹೋಟ್ಲಲ್ಲಿ ಚೆನ್ನಾಗಿರುತ್ತೆ, ಇವ್ರು ಚೆನ್ನಾಗಿ ಮಾಡಲ್ಲ, ಇದಿರುತ್ತೆ. ಕ್ಲಾಸ್ ನಡೆಯುವಾಗ ನೀನೇನು ಮಾಡಬೇಕಂದ್ರೆ ಇಲ್ಲಿ ಕೂತ್ಕೋಬೇಕು, ಇಲ್ಲ ಅಂದರೆ ಇಲ್ಲಿ ಬಂದು ಡಿಸ್ಟರ್ಬ್ ಮಾಡಬಾರ್ದು. ಗಲಾಟೆ ಮಾಡಿದ್ರೆ ಏನು ಮಾಡ್ತಾರೆ, ಅಲ್ಲಿ ಕೃಷ್ಣ ಬೈತಾರೆ, ಏನು ಇವು ಚಿನ್ನಿ ಇದು ಸುಭದ್ರ ಬಂದು ಒಳಗಡೆ ಚುರು ಅಂತ ಶಬ್ದ ಮಾಡ್ತಾವಳೆ, ಎಲ್ಲರನ್ನೂ ಡಿಸ್ಟರ್ಬ್ ಮಾಡ್ತಾರೆ ಎಲ್ಲ ಅವರೆಲ್ಲ ಹಂಗೆ ಮಕ್ಕಳು ಎಲ್ಲ ತೆಗೆದಾಗದೆ ರೆಡಿ ಮಾಡ್ಕೊಬೇಕು ಅಷ್ಟೇ. ನಾವು ಬಿಟ್ಬಿಡ್ಬೇಕು, ನಾವು ಏನು ಮಾಡಿದೆ ನಾನು ಏನಿದ್ರೆ ಕೇಳಲ್ಲ. ಅದು ಏನು ಮಾಡ್ಬೇಕಂದ್ರೆ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಹೇಳ್ತಾ ಇರ್ಬೇಕು, ಅವ್ರಿಗೆ ನಿಧಾನಕ್ಕೆ ಹೇಳ್ತಾ ಇರ್ಬೇಕು. ಅದು ಹೇಳೋದಕ್ಕೆ ಸಹನ ಬೇಕು ನಮಗೆ. ನಾವು ಮಾತ್ರೆಗೆ ಮೈಂಡ್ ಅಲ್ಲ, ಚೆನ್ನಾಗಿ ಆಹಾರ ತಿನ್ಕೊಂಡು ಪ್ರಸಾದ ತಿನ್ಕೊಂಡು ನಾಮ ಹೇಳ್ಕೊಂಡು ನಾವು ಗಟ್ಟಿಮುಟ್ಟಿಯಾಗಿ ಇದ್ಬಿಟ್ಟು ಯೋಚನೆ ಮಾಡಿಕೊಂಡು ಇವ್ರಿಗೆ ಹೆಂಗೆ ಹೇಳಿದ್ರೆ ಇವ್ರಿಗೆ ಸರೋಗುತ್ತೆ ಅನ್ನೋದು ಯೋಚನೆ ಮಾಡಬೇಕು. ನಾವು ಹಿಂಗಂದ್ರೇನು ಅವ್ರು ಬಿಡಲ್ಲ, ಹಂಗಂದ್ರೇನು ಬಿಡಲ್ಲ. ಅವ್ರು ಏನು ಬೇಕೋ ಅದಕ್ಕೆ ಆವಾಗ ಫಸ್ಟ್ ಬುದ್ಧಿ ಹೇಳ್ಕೊಡ್ಬೇಕು. ಒಂದು 5 ವರ್ಷವರೆಗೂ ಹೊಡಿಬಾರ್ದು, ಬಾಯಲ್ಲಿ ಬುದ್ಧಿ ಹೇಳ್ಕೊಟ್ಟು, ನೋಡಮ್ಮ ಈ ಥರ ಮಾಡಿದೆ ನಿನಗೆ ಈ ಥರ ಆಗುತ್ತೆ, ನನಗೆ ಅಜ್ಜಿಗೆಲ್ಲ ಕಷ್ಟ ಆಗುತ್ತೆ, ಇದನ್ನು ನೀನೇನು ಮಾಡಬೇಕು, ನೀನು ತೊಗೊಂಡು ಹಂಗೆ ಇಟ್ಬಿಡ್ಬೇಕು,
ಹಂಗೆ ಕಟ್ಟಿ ಅದೆಲ್ಲ ನಿಧಾನ ಕೇಳ್ಕೊಂಬಂದರೆ ಅವರು ತುಂಬ ಶಾರ್ಪು ಅವರು, ತುಂಬ ಶಾರ್ಪ್ ಅಂದರೆ ಬುದ್ಧಿ ಜಾಸ್ತಿ ಅವರು ಹೇಳ್ಕೊಟ್ರೆ ಅದನ್ನು ಕೇಳ್ತಾರೆ. ಹೇಳಿದ ಮಾತು ಕೇಳಬೇಕು, ಏನನ್ನ ಹೇಳಿದ್ರೆ ಕೇಳಬೇಕು, ಗಲಾಟೆ ಮಾಡಬಾರ್ದು, ಜೋರಾಗಿ ಅಳಬಾರ್ದು. ನಿನಗೇನದು ಇದು ಕೋಪ ಬಂದ್ಬಿಟ್ಟು ಏನು ಮಾಡ್ಬೇಕು ಗೊತ್ತಾ, ಇಲ್ಲಿ ನಿಂತ್ಕೊಂಡ್ಬಿಡ್ಬೇಕು ಭಗವಂತ ಹತ್ರ ನಿಂತ್ಕೊಂಡು ಹರೇ ಕೃಷ್ಣ ಹರೇ ಕೃಷ್ಣ 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 ಅಂತ ಮಂತ್ರ ಹೇಳ್ಬೇಕು. ಅರ್ಥ ಆಯ್ತಾ? ಆ ಥರ ಮಾಡ್ಬೇಕಾ? ಸರಿ, ಅದಕ್ಕೆ ಜೋರಾಗಿ ಅಳಬಾರ್ದು. ಗೊತ್ತಾ, ಜೋರಾಗಿ ಹತ್ರ ಎಲ್ರಿಗೂ ಏನಪ್ಪ ಇವಳು ಹಿಂಗಿದ್ದಾಳೆ, ಇವಳು ಎಲ್ಲದಕ್ಕೂ ಹತ್ಬಿಡ್ತಾಳಲ್ಲ ಇವಳು ಅಂತ ಎಲ್ಲರೂ ನಿನ್ನ ಗೇಲಿ ಮಾಡ್ತಾರೆ. ಅದಕ್ಕೆ ಅಳಬಾರ್ದು. ಕೃಷ್ಣ ನನ್ನ ಬುದ್ಧಿ ಕೊಡಪ್ಪ, ನಿನ್ನ ಸೇವೆ ಮಾಡಬೇಕು ಅಂತ ಕೇಳ್ಕೋಬೇಕು. ಸರಿನಾ? ಸೊ ಇಲ್ಲಿ ಅದೇ ಹೇಳ್ತಾ ಇದ್ದಾರೆ ಪ್ರಭುಪಾದ, ಏನು ಹೇಳ್ತಾರೆ ಅಂದರೆ, ಪ್ಯೂರ್ ಡಿವೋಟಿ ಆಫ್ ದ ಲಾರ್ಡ್ ಅಂಡ್ ಆಫ್ ದ ಫೋರ್ ಆರ್ಡರ್ಸ್, a devotee who is full knowledge and is at the same time engaged in devotional service is the Lord says, by searching after knowledge one realizes that his self is different from his material body. ಮೊದಲು ಯಾರು ಈ ಆತ್ಮದಿಂದ ಈ ಆತ್ಮ ದೇಹ ಬೇರೆ ಅಂತ ತಿಳ್ಕೊತಾರೋ, ಆತ್ಮ ದೇಹಕ್ಕಿರೋ ಸಂಬಂಧ ಏನು, ದೇಹಕ್ಕೆ ಆತ್ಮಕ್ಕೆ ಇರೋ ಡಿಫ್ರೆನ್ಸ್ ಏನು, ವ್ಯತ್ಯಾಸ ಏನು ಅನ್ನೋದು ತಿಳ್ಕೊಬೇಕು. ಆತ್ಮಜ್ಞಾನ ತಿಳ್ಕೊಂಡಿರ್ಬೇಕು. ಆತ್ಮಜ್ಞಾನದ ಬಗ್ಗೆ ಯಾರು ತಿಳ್ಕೊಂಡು ಭಗವಂತನಿಗೆ ನಾನು ಸೇವಕನು ಅನ್ನೋದು ಯಾರು ತಿಳ್ಕೊತಾರೋ ಅವರು ಖಂಡಿತವಾಗಿ ಬೇಗ ಅವರು ಭಕ್ತಿ ಸೇವೆನಲ್ಲಿ ಮುಂದುವರಿತಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಸೊ 18 ಹೇಳಿದ್ರೆ, ಆಲ್ ದೀಸ್ ಡಿವೋಟೀಸ್ ಆರ್ ಅನ್ಡೌಟ್ಲಿ ಮೆಗ್ನಾನಿಮಸ್ ಸೋಲ್ಸ್, ಬಟ್ ಹಿ ಹೂ ಇಸ್ ಸಿಚುವೇಟೆಡ್ ಇನ್ ನಾಲೆಜ್ ಆಫ್ ಮೀ ಐ ಕನ್ಸಿಡರ್ ಟು ಬಿ ಜಸ್ಟ್ ಲೈಕ್ ಮೈ ಓನ್ ಸೆಲ್ಫ್. ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತರ ಹೃದಯದಲ್ಲಿ ನಾನು ಯಾವಾಗಲೂ ಇರ್ತೀನಿ. ಆಮೇಲೆ ಭಗವಂತನ ಹೃದಯದಲ್ಲಿ ಯಾವಾಗ ಭಕ್ತರಿರ್ತಾರೆ. ಸೊ ನಾವಿಬ್ಬರು ಹೆಂಗೆ ಭಗವಂತನಿಗೆ ಭಕ್ತನಿಗಿರೋ ಸಂಬಂಧ ಹೇಳ್ತಾ ಇದ್ದಾರೆ. ಸೊ ಯಾವ ಭಕ್ತರ ಹೃದಯದಲ್ಲಿ ನಾನು ಇರ್ತೀನಿ, ಭಗವಂತನ ಹೃದಯದಲ್ಲಿ ಭಕ್ತರಿದ್ದಾರೆ ಅಂತ ಹೇಳ್ತಾರೆ. ಸೊ ದಿ ಡಿವೋಟಿ ಡಸ್ ನಾಟ್ ನೋ, ಅವ್ರಿಗೆ ಬೇರೆ ಏನೂ ಗೊತ್ತಿಲ್ಲಂತೆ. ಭಕ್ತರಿಗೆ ಬೇರೆ ಅದ್ರ ಬಗ್ಗೆ ಬೇರೆ ಯಾವ ವ್ಯವಹಾರ ಬಗ್ಗೆನೂ ಅವ್ರಿಗೆ ಗೊತ್ತಿಲ್ಲಂತೆ. ನೀವು ಅವ್ರ ಹತ್ರ ಹೋಗಿ ಕೇಳಿ, GST ಅಂದರೆ ಏನು ಕೆಲವ್ರಿಗೆಲ್ಲ ಗೊತ್ತಿರಲ್ಲ, ಇನ್ಕಮ್ ಟ್ಯಾಕ್ಸು ಕೆಲವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಏನು ಗೊತ್ತಿರುತ್ತಂದರೆ ದೇವರಿಗೆ ಹೆಂಗೆ ಸೇವೆ ಮಾಡೋದು, ಹೆಂಗೆ ಪ್ರಚಾರ ಮಾಡೋದು, ಯಾವ ಥರ ಭಗವಂತನಿಗೆ ಸೇವೆ ಮಾಡಿದ್ರೆ ಭಗವಂತ ಸಂತೃಪ್ತಿ ಆಗ್ತಾನೆ, ಸಂತೋಷ ಆಗ್ತಾನೆ, ಅದನ್ನು ಕೇಳಿ ಚೆನ್ನಾಗಿ ಹೇಳ್ತಾರೆ. ಬೇಕಾದರೆ ಭಾಗವತನ ಬಗ್ಗೆ ಹೇಳಿ ಚೆನ್ನಾಗಿ ಹೇಳ್ತಾರೆ. ಅದೇ ಬೇರೆ ವ್ಯವಹಾರಗಳು, ಭೌತಿಕ ವ್ಯವಹಾರಗಳ ಬಗ್ಗೆ ಕೇಳಿದ್ರೆ ಅವ್ರಿಗೆ ಏನು ಗೊತ್ತಿರಲ್ಲ. ಅವ್ರು ಹೆಂಗೆ ವ್ಯವಹಾರ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ. ಈ ಕೆಲವರು ಫಾರಿನ್ ಡಿವೋಟೀಸ್ ಎಲ್ಲ ಬಂದಿದ್ರು ಇಂಡಿಯಾಗೆ, ಅವ್ರಿಗೆ ಪ್ರಭುಪಾದರು ಏನು ಹೇಳಿದ್ರು ಅದನ್ನು ಮಾತ್ರ ಮಾಡ್ತಾ ಇರ್ತಾರೆ. ಆಮೇಲೆ ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡುವಾಗ, ದೇವಸ್ಥಾನ ನಿರ್ಮಾಣ ಮಾಡುವಾಗ ಇವ್ರನ್ನೆಲ್ಲ ಬಿಟ್ಟಿದ್ರಲ್ಲಿ ನೋಡ್ಕೊ ಅಂತೇಳಿ ಇವ್ರನ್ನೆಲ್ಲ ಯಾಮರ್ಸಕ್ಕೆ ಶುರು ಮಾಡಿಬಿಟ್ರು. ಇವರು ಪಾಪ ಪ್ರಭುಪಾದರು ಹೇಳಿದ್ರಲ್ಲ, ನೀವು ವಿನಯವಾಗಿರಬೇಕು, ಶಾಂತಿವಾಗಿರಬೇಕು, ಎಲ್ಲರ ಜೊತೆನೂ ಇದಾಗಿರಬಾರ್ದು, ಅದು ಜಗಳ ಆಡಬಾರ್ದು, ಭಕ್ತಿ ಸೇವೆ ಕೊಡ್ಬೇಕು, ಎಲ್ರಿಗೂ ಭಕ್ತರನ್ನ ಮಾಡ್ಬೇಕು ಎಲ್ಲರೂ ಅಂತ ಹೇಳಿದ್ರೆ ಇವರು ಅದೇ ಥರನೇ ಇವ್ರನ್ನ ಯಾಮರ್ಸಕ್ಕೆ ಶುರು ಮಾಡ್ಕೊಂಬಿಟ್ರು ಇದನ್ನೆಲ್ಲ ನೋಡಿಕೊಂಡು. ಆಮೇಲೆ ಪ್ರಭುಪಾದರು ಕರೆದೇ ಇದ್ರು, ಯಾವ ಜಾಗದಲ್ಲಿ ಯಾವ ತಿಳುವಳಿಕೆ ನಾವು ತಿಳ್ಕೊಬೇಕೋ ಅದಕ್ಕೆ ತಕ್ಕಂತೆ ನೀವು ಅಪ್ಲೈ ಮಾಡಬೇಕು, ಅದು ತಕ್ಕಂತೆ ಅವ್ರ ಹತ್ರ ಮಾತಾಡಬೇಕು. ಇಲ್ಲದ್ರೆ ಪ್ರಭುಪಾದರು ತುಂಬ ಒಳ್ಳೆ ಹುಷಾರು. ಒಂದು ವಸ್ತು 2 ಲಕ್ಷ ರೂಪಾಯಿ ಹೇಳ್ತಾರೆ ಅಂದರೆ ಪ್ರಭುಪಾದರು 50,000 ತೊಗೊಂಬರ್ತಾ ಇದ್ದಾರೆ. ಅಷ್ಟೊಂದು ಹುಷಾರಂತೆ ಪ್ರಭುಪಾದ. ಯಾಕಂದರೆ ದೇವ್ರಿಗೋಸ್ಕರ ಮಾಡ್ತಾ ಇರೋದಲ್ವಾ, ಭಗವಂತನ ದುಡ್ಡು ವೇಸ್ಟ್ ಮಾಡಬಾರ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ನನ್ನ ಬಗ್ಗೆ ಯಾರು ಜ್ಞಾನ ತಿಳ್ಕೊತಾರೋ, ನನ್ನ ಬಗ್ಗೆ ಇಲ್ಲಿ ಹೇಳ್ತಾರೆ, ಅವರು ಏನು ಹೇಳ್ತಾರೆ, ಆಲ್ ದ ಡಿವೋಟೀಸ್ ಅನ್ಡೌಟೆಡ್ಲಿ ಈ ಭಕ್ತರೆಲ್ಲರೂ ತುಂಬ ಒಳ್ಳೆಯವರು, ತುಂಬ ಗೊಪ್ಪ ವ್ಯಕ್ತರು. ಆದರೆ ನನ್ನ ಬಗ್ಗೆ ತಿಳ್ಕೊಂಡು, ನನ್ನ ಶಾಸ್ತ್ರಗಳೆಲ್ಲ ಓದ್ಕೊಂಡು, ನನ್ನ ಭಕ್ತರ ಜೊತೆ ಸಾಂಗತ್ಯ ಮಾಡಿಕೊಂಡು ಶುದ್ಧವಾದ ಭಕ್ತಿ ಸೇವೆನ ಯಾವಾಗ ಮುಂದುವರಿಸ್ತಾರೋ ಅವರು ಮಹಾತ್ಮರು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಅವರು ಮಹಾತ್ಮರು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ನೋಡಿ, ದ ಲಾರ್ಡ್ ಸೇಸ್ ದಟ್ ಆಲ್ ಆರ್ ಮೆಗ್ನಾನಿಮಸ್ ಬಿಕಾಸ್ ಎನಿವನ್ ಹೂ ಕಮ್ಸ್ ಟು ದ ಲಾರ್ಡ್. ಯಾರು ಭಗವಂತ ಹತ್ರ ಬಂದರೆ ಕೂಡ ಅವರೆಲ್ಲ ದ ಪರ್ಪಸ್ ಈಸ್ ಕಾಲ್ಡ್ ಮಹಾತ್ಮ. ಟು ದ ಲಾರ್ಡ್ ಫಾರ್ ಎನಿ ಪರ್ಪಸ್ ಈಸ್ ಕಾಲ್ಡ್ ಮಹಾತ್ಮ. ಯಾವುದೇ ಉದ್ದೇಶ ನೀನು ಇಟ್ಕೋಬೋದು. ನೀನು ದುಡ್ಡಿಗೆ ಬಂತೀಯೋ, ನಿನ್ನ ದುಃಖದಲ್ಲಿ ಬರ್ತೀಯೋ, ಏನಕ್ಕೆ ಬಂದರೆ ನನ್ನ ಹತ್ರ ಬಂದ್ಬಿಟ್ಟಾ ನೀನು ಮಹಾತ್ಮ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರಲ್ಲಿ. ಆರ್ ಎ ಗ್ರೇಟ್ ಸೋಲ್. The devotees who want some benefit out of devotional service are accepted by the Lord because there is an exchange of affection. ಡಿವೋಟೀಸ್ಗೆ ಏನಕ್ಕೋಸ್ಕರ ಅವರು ಭಗವಂತನ ಸಹ ಏನಕ್ಕೆ ಹೋಗ್ತಾರೆ ಅಂದರೆ ಸಮ್ ಲಾಭ ಇರುತ್ತೆ, ಏನಾದರೂ ಭಕ್ತಿ ಸೇವೆ ಮಾಡ್ತೀನಿ ಲಾಭ. ಅದು ಭಕ್ತಿ ಸೇವೆ ಮಾಡ್ತಾರಲ್ಲ, ಅದು ಒಂದು ದೊಡ್ಡ ವಿಷಯ, ಒಳ್ಳೆಯ ವಿಷಯ. ಅದಕ್ಕೆ ಒಂದು ಲಾಭಕ್ಕೋಸ್ಕರ ಅವ್ರು ಹೋಗ್ತಾರೆ. ಆದ್ರೇನು ಔಟ್ ಆಫ್ ಅಫೆಕ್ಷನ್ ದೇ ಆಸ್ ದ ಲಾರ್ಡ್ ಫಾರ್ ಸಮ್ ಮೆಟೀರಿಯಲ್ ಬೆನಿಫಿಟ್. ಏನೋ ನನ್ನ ತಂದೆ ಏನೋ ಕೊಡ್ತಾನೆ, ಏನೋ ಮಾಡ್ತಾನೆ, ಏನೋ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಸ್ವಲ್ಪ ಏನೋ ಕೇಳ್ತಾರೆ ಭಗವಂತನ ಹತ್ರ. ಪ್ರಾರಂಭದಲ್ಲಿ ಆ ಥರ ಇರುತ್ತೆ. ಆಮೇಲೆ ಹೋಗ್ತಾ ಚೆನ್ನಾಗಿ ಗಿಡ
ಬೀಜ ಆಗಿದ ತಕ್ಷಣ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಬೆಳೀತಾ ಕೊನೆಯಲ್ಲಿ ಫಲ ಕೊಡುತ್ತಲ್ಲ, ಅವಾಗ ಏನಾಗುತ್ತೆ, ಇವರು ಸ್ವಲ್ಪ ಅದನ್ನು ಶ್ರವಣಂ ಕೀರ್ತನ ಮಾಡ್ತಾ ಇವ್ರೇನು ಮಾಡ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓ ಭಗವಂತ ಇದನ್ನು ಎದುರು ನೋಡಲ್ಲ, ಇದು ಮಿಶ್ರಮ ಭಕ್ತಿ. ಭಗವಂತ ಎದುರು ನೋಡೋದು ಯಾವುದು ಫಲಾಪೇಕ್ಷೆ ಇರಬಾರ್ದು, ಯಾವ ಆಸೆಗಳು ಇಟ್ಕೋಬಾರ್ದು. ಒಂದೇ ಒಂದು ಆಸೆ ಏನಂದರೆ ಗೋಪಿಯರ ಥರ ಇರಬೇಕು. ಗೋಪಿಯರು ಯಾವ ಥರ ಆಸೆ ಇಟ್ಕೊಂಡ್ರು, ಅವ್ರನ್ನ ಸಂತೋಷ ಮಾಡೋದಕ್ಕೆ ಏನು ಮಾಡೋದಕ್ಕೂ ನಾನು ರೆಡಿಯಾಗಿದ್ದೀನಿ ಅಂತೇಳಿ, ನನ್ನ ಪ್ರಾಣನೇ ನಾನು ಅರ್ಪಣೆ ಮಾಡಿಬಿಡ್ತೀನಿ. ರಥಯಾತ್ರೆಯಲ್ಲಿ ಕುರುಕ್ಷೇತ್ರದಲ್ಲಿ ಕೃಷ್ಣ ಬಂದಿದ್ದಾರೆ ಅಂತ ತಿಳ್ಕೊಂಡು ಎಲ್ಲ ಬಂದ್ಬಿಟ್ರು. ಯಶೋಧ ಮಾತಾಜಿ, ನಂದಗೋಪ, ಗೋಪಿಯರೆಲ್ಲರೂ ಬಂದ್ಬಿಟ್ಟು ಕೃಷ್ಣನ್ ನೋಡ್ತಾರೆ, ಯಾವನಪ್ಪ ಇವನು ಅಂತ ಕೇಳ್ತಾ ಇದ್ದಾರೆ ಕೃಷ್ಣ. ಯಾಕಂದ್ರೆ ಕೃಷ್ಣ ರಾಜ ಥರ ಇದ್ದಾರೆ, ದ್ವಾರಕಾಧೀಶನಲ್ಲ, ರಾಜ ಥರ ಹಿಂಗೆ ಕೂತ್ಕೊಂಡಿದ್ದಾರೆ ರಥದ ಮೇಲೆ. ಯಾರು ನಮ್ಮ ಕೃಷ್ಣನೇ ಕಾಣ್ತಾ ಇಲ್ವಲ್ಲ. ಅವರು ನೋಡಿದ ಕೃಷ್ಣ ಯಾವ ಥರ ರೂಪ ಅಂತ ಹೇಳಿದ್ರೆ, ಹಸು ಮೇಯಿಸ್ತಾರಲ್ಲ ಆ ಥರ ರೂಪದಲ್ಲಿ ನೋಡಿರೋದು ಯಾವುದು. ಆ ಕೃಷ್ಣ ನೋಡಿದ್ರೆ ಇವ್ರಿಗೆ ಇಷ್ಟ, ಆ ರೂಪದಲ್ಲಿ ನೋಡಿದ್ರೆ ಇವ್ರಿಗೆ ಇಷ್ಟ. ಯಾದವ ಇದು ಗೊಲ್ರು, ಅದೇ ಹಸು ಮೇಯಿಸೋನು ಹೆಂಗಿರ್ತಾನೋ ಆ ಥರ ಇರಬೇಕು. ಹಂಗಿದ್ರೇನೆ ಅವ್ರಿಗೆ ಹಿಂಗೆ ರುಮಾಲ್ ಕಟ್ಕೊಂಡು ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡು ಆ ಥರ ಇದು ಪಂಚೆ ಧೋತಿ ಸಾಧಾರಣವಾದ ಪಂಚೆ ಕಟ್ಕೊಂಡು. ಈಗ ಯಶೋಧ ಮಾತಾಜಿ ಅವ್ರನ್ನ ಚೆನ್ನಾಗಿ ರಾಜನ್ ಥರ, ಯಾಕಂದ್ರೆ ರಾಜನ್ ಮಗ ಅಲ್ಲ ಅವನು, ವೃಂದಾವನದಲ್ಲಿ ರಾಜ ನಂದಗೋಪ ನಂದಮಹಾರಾಜು ರಾಜನ್ ಮಗ, ಯುವರಾಜ್ ಅಲ್ಲ. ಅವನಿಗೆಲ್ಲ ಒಡವೆ ಗಿಡವೆ ಎಲ್ಲ ಹಾಕಿ, ಗಿಂಗಿ ಎಲ್ಲ ಹಾಕಿ, ಡಾಬ್ ಹಾಕಿ, ಕೈಗೆಲ್ಲ ಬ್ರೇಸ್ಲೆಟ್ ಹಾಕಿ, ಉಂಗುರ ಹಾಕಿ, ಕಾಲ್ಗೆ ಗಜ್ಜೆ ಕಟ್ಕೊಂಡು ಒಂದು ರಾಜ ಥರ ಎಲ್ಲ ಚಿನ್ನದಲ್ಲಿ ಅವ್ರನ್ನ ಚೆನ್ನಾಗಿ ಎಲ್ಲ ಚಿನ್ನದಲ್ಲಿ ಅವ್ರಿಗೆ ಡ್ರೆಸ್ ಮಾಡ್ತಾರೆ. ಡ್ರೆಸ್ ಮಾಡಿ ಆಭರಣಗಳೆಲ್ಲ ಹಾಕೊಂಡು ಕಳಿಸ್ತಾರೆ. ಇವ್ನು ಬರಕ್ ಮುಂದೆನೆ ಸ್ನೇಹಿತರೆಲ್ಲ ಅಲ್ಲಿ ಕಾಯ್ಕೊಂಡಿದ್ದಾರೆ. ಗೋಪಾಸು ಒಬ್ಬನು ವಿಸಿಲ್ ಹಾಕೋದು, ಒಬ್ಬನು ಬಂದು ನೆಮಿಲಿ ಏನೋ ಪೀಕಾಕ್ ಏನು ಹೇಳೋದು, ಪೀಕಾಕ್ಗೆ ನೆವಿಲಿನಾ ನವಿಲ್ ಕುಗ್ದಂಗೆ ಕೂಗೋದು, ಹಸು ಕುಗ್ದಂಗೆ ಕೂಗೋದು. ಯಾಕಂದ್ರೆ ಇದು ಅವ್ರಿಗೆ ಇದು ಕೊಡೋದು ಕೃಷ್ಣಗೆ, ನಾವೆಲ್ಲ ಸಿಗ್ನಲ್ ನಾವೆಲ್ಲ ಬಂದ್ಬಿಟ್ಟಿದ್ದೀರಿ, ಬೇಗ ಬನ್ನಿ, ಯಾಕೆ ಲೇಟಾಗಿ ಬರ್ತಾ ಇದೆಯಾ ಅಂತ. ಅವ್ರು ಯಶೋಧ ಮಾತಾಜಿ ನನ್ನ ಕಂದ ಹಿಂಗಿರ್ಬೇಕು, ನನ್ನ ಕನ್ನ ಇರಬೇಕು, ನನ್ನ ಕೃಷ್ಣ ಈ ಥರ ಇರಬೇಕು, ಆ ಥರ ಇರಬೇಕು ಅಂತ ಡ್ರೆಸ್ ಮಾಡ್ಕೊಂಡೇ ಇದ್ಬಿಟ್ರು. ಅವರು ಮನೆಯಿಂದ ಹೊರಗಡೆ ಹೋದನು ಮತ್ತೆ ಕರೀತಾರೆ, ಕಾನ ಬಾಯಿಲಿ ನಿನ್ನ ತಲೆ ಸರಿಯಾಗಿ ಬಾಚಿಲ್ಲ, ಸರಿಯಾಗಿ ಬಾಚ್ತೀನಿ ಬಾ, ಆಮೇಲೆ ಕಿವಿ ವಾಳೆ ಸರಿಗಿಲ್ಲ, ಅದು ರೆಡಿ ಮಾಡ್ತೀನಿ ಬಾ, ಹೋಗೋ. ಯಾಕಂದ್ರೆ ಇಷ್ಟ ಇಲ್ಲ ಅವ್ರಿಗೆ, ಕೃಷ್ಣನ್ ಕಳ್ಸಕ್ಕೆ ಇಷ್ಟ ಇಲ್ಲ, ಯಾವಾಗಲೂ ಕೃಷ್ಣನ ಜೊತೆಲೇ ಇರಬೇಕು ಅವರು. ಇವರು ಕೃಷ್ಣ ಏನು ಮಾಡ್ತಾರೆ, ಬೆಳಗ್ಗೆನೆ ಹಸುನ ಮೇಯ್ಸಕ್ಕೆ ಇವ್ರ ಜೊತೆ ಹೋಗ್ಬೇಕು, ಆಡಕ್ಕೆ ಹೋಗ್ಬೇಕು, ಆಟ ಲೀಲೆ ಮಾಡಕ್ಕೆ ಹೋಗ್ಬೇಕು. ಅವಾಗ ಏನು ಮಾಡಿದ್ರು ಅಂದರೆ, ಇವರು ಇಂಥದ್ದೆಲ್ಲ ನೋಡಿ ಗೋಪಿಯರಿಗೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಮನಸ್ಸು ಹೃದಯ ಎಲ್ಲ. ಇವಾಗ ಇವ್ನು ರಾಜ ಥರ ನೋಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಆಮೇಲೆ ಕೃಷ್ಣನ ಕರ್ಕೊಂಡು ಹೋಗಿ ಏನು ಮಾಡಿದ್ರು, ರಥದ ಬಾ ಅಂತೇಳಿ ಕೃಷ್ಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕುದುರೆಗಳನ್ನೆಲ್ಲ ಆ ಕಡೆ ಕಳಿಸ್ಬಿಟ್ಟು ಅವರೇ ಚಕ್ರಗಳಿಗೆ ಅವರ ಜೀವನನೇ ಕೊಟ್ಬಿಟ್ರು. ರಥದ ಕೆಳಗಡೆ ಮಲ್ಕೊಂಡ್ಬಿಟ್ರು, ನೀನು ಬರ್ದೇ ಇದ್ರೆ ನಾವು ನನ್ನ ಮೇಲೆ ಎಕ್ಕಿಸ್ಕೊಂಡು ಹೋಗ್ಬಿಡು ಪರವಾಗಿಲ್ಲ ಅಂತ ಹೇಳಿ. ಅಂಥ ಭಕ್ತಿನ ಎದುರು ನೋಡ್ತಾರೆ ಕೃಷ್ಣ. ಆ ಥರ ಶುದ್ಧವಾದ ಗೋಪಿಯರ ಭಕ್ತಿ ಯಾವ ಥರ ಆಯಿತೋ ಅದು ಶುದ್ಧವಾದ ಭಕ್ತಿ. ಆ ಭಕ್ತಿ ಸೇವೆ ಭಗವಂತ ಎದುರು ನೋಡೋದು. ಆ ಥರ ವಿರಹ ಭಕ್ತಿ ಸೆಪ್ರೇಟ್ ಆಗಿರುವಾಗ ನಾವು ಯಾವ ಥರ, ಈಗ ಒಬ್ಬ ತಂದೆ ತಾಯಿಗೆ ಮಗ ಇದ್ದಾನೆ, 10-15 ವರ್ಷದಿಂದ ಮನೆಗೆ ಬಂದಿಲ್ಲ, ಓದ್ಕೊಂಡೇ ಇದ್ದಾನೆ, ಓದ್ಕೊಂಡು ಕೆಲಸದಲ್ಲೇ ಇದ್ದಾನೆ. ಅವಾಗ ಅವನು ಒಂದಿನ 15 ವರ್ಷ ಆದ್ಮೇಲೆ ಬಂದು ಹೆಂಗಿರುತ್ತೆ ಅವ್ರಿಗೆ ಖುಷಿ ಅಲ್ಲ, ಖುಷಿ ಅಂದರೆ ದೊಡ್ಡ ಇದು ಸಮಾರಂಭ. ಅದಿಲ್ದಿನ ಅವ್ನು ಇಲ್ದಿರೋ ಟೈಮಲ್ಲಿ ಹಿಂಗೆ ಬೀರು ತೆಗೆದ್ರೆ ಅವ್ನ ಶರ್ಟ್ ನೋಡಿದ್ರೆ ಅವ್ನ ಜ್ಞಾಪಕ ಬರುತ್ತೆ, ಅವ್ನ ಪ್ಯಾಂಟ್ ನೋಡಿದ್ರೆ ಅವ್ನ ಜ್ಞಾಪಕ ಬರುತ್ತೆ, ಅವ್ನು ಆಟ ಆಡಿರೋ ಸಾಮಾನು ನೋಡಿದ್ರೆ ಅವ್ನ ಜ್ಞಾಪಕ ಬರುತ್ತೆ. ಎಲ್ಲ ಅವನ ಮೇಲೆ ಕೈಯಾಲು, ಸುಮ್ಮನೆ ಜೀವನ ಹೆಸರಿಗೆ ಮಾಡ್ತಾರೆ ಅಷ್ಟೇ, ಕೈಯಾಲೆಲ್ಲ ಅವನ ಮೇಲೆ ಇರುತ್ತೆ. ಆ ಥರ ಗೋಪಿ ಇರಬೇಕು, ಆ ಥರ ಇರಬೇಕು. ಓಕೆ, ಹರೇ ಕೃಷ್ಣ. ಚಾಂಟಿಂಗ್ ಮಾಡೋಣ.